ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಖರ್ ಎಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ಪ್ರಯಾಣ ಮಾಡಿದ್ದರಿಂದ ಆಯಾಸಗೊಂಡು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಆಗ ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಸಮಾರ್ಯದವಳಾದ ಒಬ್ಬ ಸ್ತ್ರೀ ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ನನಗೆ ಕುಡಿಯುವುದಕ್ಕೆ ನೀರನ್ನು ಕೊಡು ಎಂದು ಹೇಳಿದನು. ಅಷ್ಟರಲ್ಲಿ ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಪಟ್ಟಣದೊಳಕ್ಕೆ ಹೋಗಿದ್ದರು. ಆ ಸಮಾರ್ಯದ ಸ್ತ್ರೀಯು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ಕುಡಿಯುವುದಕ್ಕೆ ನೀರು ಕೊಡು ಎಂದು ಕೇಳುವುದಾದರೂ ಹೇಗೆ ಎಂದು ಹೇಳಿದಳು. ಏಕೆಂದರೆ ಯಹೂದ್ಯರಿಗೂ ಸಮಾರ್ಯದವರಿಗೂ ಹಕ್ಕು ಬಳಕೆ ಇರಲಿಲ್ಲ. ಅದಕ್ಕೆ ಯೇಸು, ದೇವರ ವರವೇನೆಂಬುದು ಮತ್ತು ನನಗೆ ಕುಡಿಯುವುದಕ್ಕೆ ನೀರು ಕೊಡು ಎಂದು ಕೇಳುವ ಆತನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನೇ ಅವನನ್ನು ಕೇಳುತ್ತಿದ್ದೆ. ಆತನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಸ್ತ್ರೀ ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ ಮತ್ತು ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂದೀತು? ನಮ್ಮ ಹಿರಿಯವನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು. ಅವನು, ಅವನ ಮಕ್ಕಳು, ಅವನ ಜಾನುವಾರುಗಳು ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದಿದ್ದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವರೆಲ್ಲರಿಗೆ ಪುನಃ ನೀರಡಿಕೆಯಾಗುವುದು. ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ನೀರಿನ ಬುಗ್ಗೆಗಳಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಆ ಸ್ತ್ರೀಯು, ಅಯ್ಯ, ನನಗೆ ಆ ನೀರನ್ನು ಕೊಡು. ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗುವುದಿಲ್ಲ. ನೀರು ಸೇರುವುದಕ್ಕೆ ಇಷ್ಟು ದೂರ ಬರಬೇಕಾಗಿರುವುದಿಲ್ಲ ಅನ್ನಲು ಯೇಸು ಆಕೆಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಸ್ತ್ರೀಯು, ನನಗೆ ಗಂಡನಿಲ್ಲ ಎಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯೇ. ನಿನಗೆ 5 ಮಂದಿ ಗಂಡಂದಿರಿದ್ದರು. ಈಗ ನಿನಗಿರುವವನು ನಿನ್ನ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಎಂದನು. ಆ ಸ್ತ್ರೀ ಆತನಿಗೆ, ಅಯ್ಯ, ನೀನು ಒಬ್ಬ ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು. ಆದರೆ ಯಹೂದ್ಯರಾದ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿಯೇ ಎಂದು ನೀವು ಹೇಳುತ್ತೀರಲ್ಲ ಎಂದಳು. ಯೇಸು ಆಕೆಗೆ, ಅಮ್ಮ, ನನ್ನ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಯೆರೂಸಲೇಮಿಗಾಗಲಿ ಅಥವಾ ಈ ಬೆಟ್ಟಕ್ಕಾಗಲಿ ಹೋಗುವುದಿಲ್ಲ. ಸಮಾರ್ಯದವರಾದ ನೀವು ಅರಿಯದೇ ಇರುವುದನ್ನು ಆರಾಧಿಸ್ತೀರಿ. ಆದರೆ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ. ಏಕೆಂದರೆ ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ಆದುದರಿಂದ ತಂದೆಯು ನಿಜವಾಗಿ ಈ ರೀತಿ ಆರಾಧಿಸುವವರನ್ನೇ ಹುಡುಕುತ್ತಾನೆ. ದೇವರು ಆತ್ಮವಾಗಿದ್ದಾನೆ ಮತ್ತು ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸಬೇಕಾಗಿದೆ ಎಂದನು. ಆಮೇನ್. 26 ತನಕ. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಎಂದರೆ ಕ್ರಿಸ್ತನು ಬರುತ್ತಾನೆಂದು ನಾನು ಬಲ್ಲೆನು. ಆತನು ಬಂದಾಗ ನಮಗೆ ಎಲ್ಲವನ್ನು ತಿಳಿಸಿಕೊಡುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆತನು ಎಂದು ಹೇಳಿದನು. ಆಮೇನ್.
ಅಮೇನ್ ಅಮೇನ್. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯ 4ರಿಂದ 26 ತನಕ ಓದಿದ್ದೇವೆ ನಾವು. ಈ ವಾಕ್ಯದ ಮೂಲಕ ಸಂದೇಶವೇನು ಅಂತ ಹೇಳಿದ್ರೆ, ಯೇಸು ಕಾಣುವ ದೇವರು, ದ ಗಾಡ್ ಹೂ ಸೀಸ್ ಅಸ್. ದೇವರು ನಮ್ಮೆಲ್ಲರನ್ನು ನೋಡುವ ದೇವರಾಗಿದ್ದಾರೆ. ದ ಗಾಡ್ ಹೂ ಸೀಸ್ ಮೀ, ಸೀಸ್ ಅಸ್ ಎಂಬ ಒಂದು ವಿಷಯ ಈ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಇಲ್ಲಿ ಕರ್ತನು ಹೇಗೆ, ಯಾವ ರೀತಿಯಾಗಿ ಒಂದೊಂದು ವ್ಯಕ್ತಿಗಳನ್ನು ವೈಯಕ್ತಿಕವಾಗಿ ಆತನು ಕಾಳಜಿಯನ್ನು ಇಟ್ಟುಕೊಳ್ಳುವಂತ ಕರ್ತನು ಮತ್ತು ನಮ್ಮ ಪ್ರಭು ಆಗಿದ್ದಾರೆ ಎಂಬುದನ್ನು ನಾವು ಈ ವಾಕ್ಯವನ್ನು ಪುನಃ ಓದಿ ಧ್ಯಾನಿಸುತ್ತಾ ಮುಂದೆ ಹೋಗೋಣ. ಆಮೇಲೆ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಆತನಿಗೆ ಎಲ್ ರೋಹಿ ಎಂಬ ಹೆಸರಿತ್ತು. ಎಲ್ ರೋಹಿ ಅಂತ ಹೇಳಿದ್ರೆ ನಮ್ಮನ್ನು ನೋಡುವ ದೇವರು ಎಂಬುದಾಗಿ. ಓಕೆ, 4ನೇ ವಾಕ್ಯ ನಾವು ಓದುವಾಗ, ಕರ್ತನಾದ ಯೇಸು ಸಮರಿಯ ಸೀಮೆಯನ್ನು ಹಾದು ಹೋಗಬೇಕಾಯಿತು ಎಂಬುದಾಗಿ ಬರೆದಿದೆ. ನೋಡಿ, ಯೇಸುವಿನ ಬಗ್ಗೆ ನಮಗೆ ತಿಳಿದಿದೆ. ಯೇಸುವನ್ನು ಇಸ್ರಾಯೇಲ್ ಜನತೆಗಾಗಿ, ಯಹೂದ್ಯರಿಗಾಗಿ, ಇಸ್ರಾಯೇಲ್ ಗೋತ್ರದವರಿಗಾಗಿಯೇ ಒಂದು ರಕ್ಷಕನಾಗಿ ಕಳುಹಿಸಿಕೊಟ್ಟದ್ದು. ಹಾಗಿರುವಾಗ ಈ ಸಮರಿಯದವರು ಅಂತ ಹೇಳಿದರೆ, ಸಮರಿಯದಲ್ಲಿ ವಾಸಿಸುತ್ತಿದ್ದವರೆಲ್ಲರೂ ಅನ್ಯ ಜಾತಿಗಳಾಗಿದ್ದರು. ದೇವರನ್ನು ಅರಿಯದೇ ಇರುವವರು. ಅಲ್ಲಿ ಯೇಸು ಹೇಳಿದ್ದನ್ನು ನಾವು ಇವಾಗಷ್ಟೇ ಓದಿದ್ದೇವೆ. ನೀವು ಅರಿಯದೆ ದೇವರನ್ನು ಆರಾಧಿಸ್ತಾ ಇದ್ದೀರಾ, ನಾವು ಅರಿತುಕೊಂಡು ಆರಾಧಿಸ್ತಾ ಇದ್ದೇವೆ. ಅಂದ್ರೆ ಯೆರೂಸಲೇಮಿನಲ್ಲಿರುವವರು ದೇವರನ್ನು, ಸತ್ಯ ದೇವರನ್ನು ಅರಿತುಕೊಂಡು ಆರಾಧಿಸುವವರು. ಆದರೆ ಸಮರಯದಲ್ಲಿರುವವರು ದೇವರನ್ನು, ಅಂದ್ರೆ ಸತ್ಯ ದೇವರನ್ನು ಅರಿಯದೆ ಆರಾಧಿಸುವವರು ಅಂತ ಯೇಸು ಅಲ್ಲಿ ಹೇಳ್ತಾರೆ. ಹಾಗಿರುವಾಗ ಯೇಸು ಈ ಸಮರಿಯ ಸೀಮೆಯನ್ನು ಹಾದು ಹೋಗ್ಬೇಕಾಯ್ತು. ನೋಡಿ, ಸಮರ್ಯದಲ್ಲಿರುವವರು ಯಾರು ಸಹ ಸತ್ಯ ದೇವರನ್ನು ಆರಾಧಿಸುವವರಲ್ಲ, ಅನ್ಯ ಜಾತಿಗಳಾಗಿದ್ದರು. ದೇವರ ದೃಷ್ಟಿಯಲ್ಲಿ ಅವರು ಬಿದ್ದು ಹೋದಂತ ಜಾತಿ ಅಥವಾ ಜನಾಂಗಗಳಾಗಿದ್ದರು. ಅಂದ್ರೆ ವಿಗ್ರಹಾರಾಧನೆಗಳನ್ನು ಮಾಡುವವರು, ಬೇರೆ ರೀತಿಯಾಗಿ ದೇವರ ವೈರಿಗಳಾಗಿದ್ದರು ಅವರೆಲ್ಲ. ಸೊ ಹಾಗಿರುವಾಗ ಯೇಸುವಿಗೆ ದೇವರ ಆಜ್ಞೆ, ಅವರು ಕಳುಹಿಸಲ್ಪಟ್ಟದ್ದು ಕೇವಲ ಇಸ್ರಾಯೇಲ್ ವಂಶದವರಿಗೋಸ್ಕರ ಮಾತ್ರವಾಗಿತ್ತು. ಇಂಥ ಸಂದರ್ಭದಲ್ಲಿ ಯೇಸುವಿಗೆ ಬೇರೆ ಜಾತಿಗಳಿಗೆ ಸುವಾರ್ತೆ ಅಥವಾ ದೇವರ ವಾಕ್ಯವನ್ನು ಕೊಟ್ಟು ನಿತ್ಯ ಜೀವವನ್ನು ಕೊಡುವಂತ ಒಂದು ಆಜ್ಞೆ ಅವರಿಗೆ ಇಲ್ಲ ಆಗಿತ್ತು. ಬೇರೆ ವಾಕ್ಯಗಳಲ್ಲಿ ನಾವು ನೋಡಬಹುದು, ಒಂದು ಸ್ತ್ರೀ ಬಂದು ತನಗೆ ಬೇಕಾದ ಆಶೀರ್ವಾದವನ್ನು ಕೇಳುವಾಗ ಯೇಸ್ವಾಮಿ ಹೇಳ್ತಾರೆ, ಮಕ್ಕಳ ರೊಟ್ಟಿಯನ್ನು ನಾಯಿಗಳಿಗೆ ಕೊಡುವುದಿಲ್ಲ ಎಂಬುದಾಗಿ. ನನಗೆ ಕಳುಹಿಸಿಕೊಟ್ಟದ್ದು ಕೇವಲ ಇಸ್ರಾಯೇಲ್ ವಂಶದವರಿಗಾಗಿ ಅಂತ. ಇಂಥ ಒಂದು ಸಂಗತಿಯನ್ನು ನಾವು ತಿಳಿಯುವಾಗ ಈ ವಾಕ್ಯ ನಮ್ಗೆ ಏನ್ ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇಂಥ ಪರಿಸ್ಥಿತಿಯಲ್ಲೂ ದೇವರ ಆಜ್ಞೆ ಅನ್ಯ ಜಾತಿಯವರಿಗೆ ಸುವಾರ್ತೆ ಕೊಡ್ಲಿಕ್ಕೆ ಯೇಸು ಭೂಮಿಯಲ್ಲಿ ಇದ್ದ ಕಾಲದಲ್ಲಿ ಇಲ್ಲವಾಗಿತ್ತು. ಆದರೂ ಸಹ ಆ ದೇವರು, ಅಂದ್ರೆ ಯೇಸುವಿನ ಹೃದಯದಲ್ಲಿ ಈ ಅನ್ಯರಿಗೋಸ್ಕರ ಒಂದು ಮನಸ್ಸು ಅವರಲ್ಲಿತ್ತು. ನೋಡಿ, ದೇವರು ಕರುಣೆಯನ್ನು ತೋರಿಸುವುದರಲ್ಲಿ ಅತಿ ದೊಡ್ಡವನು, ಅತಿ ಶ್ರೀಮಂತನೂ ಆಗಿರ್ತಾನೆ. ಮುಂದೆ ನಮ್ಗೆ ಗೊತ್ತಿದೆ, ಅಲ್ಲಿ ಬಂದಂತ ಸ್ತ್ರೀ ಯಾರಾಗಿದ್ದಳು ಅಂತ ನಾವು ಮುಂದೆ ನೋಡುವ. ಆದ್ರೆ ದೇವರು, ಅಂದ್ರೆ ಯೇಸು ಕರ್ತನು ಆ ಸೀಮೆಯಿಂದ, ಸಮರಿಯ ಸೀಮೆಯಿಂದ ಹಾದು ಹೋಗುವ ಮನಸ್ಸನ್ನು ಮಾಡಿಕೊಂಡರು. ಅದು ಒಂದು ಉದ್ದೇಶವಾಗಿತ್ತು. ಇಲ್ಲಿ ತನಕ ಅಂತ ಹೇಳಿದ್ರೆ, ಯೇಸುವಿನ ಕಾಲದ ತನಕ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯಹೂದಿಗಳೆಲ್ಲ ಸಮಾರ್ಯದವರನ್ನು ನೋಡಿದ್ರೆ
ಅವರನ್ನು ತುಚ್ಛರಾಗಿ ಕೀಳರಾಗಿ ಕಾಣ್ತಾ ಇದ್ರು. ಯಹೂದ್ಯರು ನೋಡುವಂತ ದೃಷ್ಟಿಯೇ ಬೇರೆ ಆಗಿತ್ತು. ಅವರು ಒಂಥರ ಶತ್ರುಗಳ ರೀತಿಯಲ್ಲಿ, ಒಂಥರ ನೀಚವಾದ ರೀತಿಯಲ್ಲಿ ಅವ್ರನ್ನ ನೋಡ್ತಾ ಇದ್ರು. ನಾವು ಹೋದ ವಾರ ವಾಕ್ಯಗಳನ್ನು ನೋಡುವಾಗ ಲೇವಿಯನು ಯಾಜಕನು ಬಂದು ಅಲ್ಲಿ ಕಳ್ಳರಿಂದ ಹೊಡೆಸಲ್ಪಟ್ಟು ಗಾಯಗೊಂಡಿದ್ದಂತ ಒಂದು ವ್ಯಕ್ತಿಗೆ ಯಾರು ಸಹ ಒಂದು ಸಹಾಯ ಅಥವಾ ಸೇವೆಯನ್ನು ಮಾಡದೇ ಇರುವುದನ್ನು ನಾವು ನೋಡಿದೆವು. ಆದರೆ ಸಮರ್ಯದಲ್ಲಿದ್ದಂತ ಒಂದು ವ್ಯಕ್ತಿ ಬಂದು ಆ ಗಾಯಗೊಂಡಿದ್ದ ವ್ಯಕ್ತಿಗೆ ಸಹಾಯ ಮಾಡ್ತಾರೆ, ಸೇವೆ ಮಾಡ್ತಾರೆ, ಪೂರ್ಣ ಅವರ ಬಗ್ಗೆ ಕೇರ್ ತಗೊಳ್ತಾರೆ. ಸೊ ಅಂಥವನೇ ನಿಜವಾಗಿಯೂ ನನ್ನ ನೆರೆಯುವವನು ಅಂತ ಯೇಸು ತೋರಿಸಿಕೊಡ್ತಾರೆ. ಅದಕ್ಕೋಸ್ಕರ ಇವತ್ತು ನಾವು ಗುಡ್ ಸಮರಿಟನ್ ಅಂತ ಹೆಸರನ್ನು ಅಲ್ಲಿ ನೋಡಬಹುದು. ಒಳ್ಳೆ ಸಮರಿಯಾದವನು. ನೋಡಿ, ಸಮರಿಯಾದವರು ಅನ್ಯರಾಗಿದ್ದರೂ ಸಹ ಎಲ್ಲಿ ಒಳಿತು ಕಂಡು ಬರ್ತದೆಯೋ, ದೇವರ ದೃಷ್ಟಿಯಲ್ಲಿ ದೇವರ ನೀತಿಯನ್ನು ಯಾರು ಅನುಸರಿಸ್ತಾರೋ ಅಲ್ಲಿ ದೇವರ ದಯೆ ಇದೆ, ಅಲ್ಲಿ ದೇವರ ಪ್ರೀತಿ ಇದೆ, ಅಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾರೆ. ಇಲ್ಲಿ ಸಮರ್ಯದಲ್ಲಿ ಏನು ಸಹ ಒಳ್ಳೇದಿಲ್ಲದೆ ಇದ್ರು ಯೇಸು ಆ ಸೀಮೆಯನ್ನು ಹಾದುಕೊಂಡು ಹೋಗುವ ಒಂದು ಮನಸ್ಸನ್ನು ಮಾಡಿದರು. ಅವರ ಹೃದಯದಲ್ಲಿ ಒಂದು ಉದ್ದೇಶ ಅಲ್ಲಿರುವಂತ ಜನತೆಗೋಸ್ಕರ ಆಗಿತ್ತು. ದೊಡ್ಡ ಒಂದು ಉದ್ದೇಶದೊಂದಿಗೆ ಆ ಸೀಮೆಯಿಂದ ಹಾದು ಹೋದರು. ಅವರಿಗೆ ಅಲೌಡ್ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ, ಸ್ವಾರ್ಥ ಸಾರ್ಲಿಕ್ಕೆ. ಆದರೂ ಸಹ ದಯೆ ಅನ್ನೋದು ಅವರ ಹೃದಯದಲ್ಲಿ ಬಹಳ ಇತ್ತು. ನೋಡಿ, ನಮ್ಮ ಜೀವಿತದಲ್ಲಿ ಸಹ ಕೆಲವೊಮ್ಮೆ ನಾವು ಅಂದ್ಕೊಳ್ತೀವಿ ನಾವೆಷ್ಟು ಯೋಗ್ಯರಲ್ಲ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅಧಿಕವಾಗಿ ನಾವೇ ನಮ್ಮನ್ನು ಕೆಳಗೆ ತಳ್ಳಿಕೊಳ್ತೀವಿ. ಅಯ್ಯೋ, ನಾನು ದೇವರ ದೃಷ್ಟಿಯಲ್ಲಿ ಯೋಗ್ಯನಿಲ್ಲವೋ, ಯಾಕಂದ್ರೆ ಅಷ್ಟು ಮಾತ್ರ ಪರಿಶುದ್ಧನಿಲ್ಲದೆ ನಾನು ದೇವರಿಗೆ ವಿರೋಧವಾಗಿ ನಡೀತಾ ಇದ್ದೇನೋ, ಅಥವಾ ದೇವರಿಗೆ ಇಷ್ಟ ಆಗುವ ರೀತಿಯಲ್ಲಿ ನಾನು ನಡೀತಾ ಇಲ್ಲವೋ ಎಂಬೆಲ್ಲ ಸಂಶಯಗಳು ನಮ್ಮ ಜೀವನದಲ್ಲಿ ನೋಡಬಹುದು. ಆದರೆ ಯೇಸು ಎಷ್ಟು ಪ್ರೀತಿ ಉಳ್ಳವರು ಅಂತ ಹೇಳಿದ್ರೆ, ಅಂತ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಜೀವಿತದಲ್ಲಿ ದಯೆಯನ್ನು ತೋರಿಸ್ಲಿಕ್ಕೆ ನಮ್ಮ ಹತ್ತಿರ ಬರುವಂತ ಯೇಸು ಆಗಿದ್ದಾರೆ. ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ನೆರವೇರಿಸಬೇಕೆಂಬ ಆತನ ಹೃದಯದಲ್ಲಿ ನಮ್ಮೆಲ್ಲರಿಗೋಸ್ಕರ ಒಂದು ಮನಸ್ಸಿದೆ. ನೋಡಿ, ಸಮರ್ಯ ಸೀಮೆದಲ್ಲಿ ಬರ್ಲಿಕ್ಕೆ ಒಂದು ಕಾರಣ ಇತ್ತು. ಆ ಕಾರಣ ನೋಡುವ, ಮುಂದೆ ನೋಡಬಹುದು 5ನೇ ವಾಕ್ಯ. ಹೋಗುವಾಗ ಸಮರ್ಯ ಸೀಮೆಗೆ ಸೇರಿದ ಸುಕರ್ ಎಂಬವರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೆಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. 6ನೇ ವಾಕ್ಯ. ಅಲ್ಲಿ ಯಾಕೋಬನು ತೆಗೆಸಿದ್ದ ಬಾವಿ ಇತ್ತು. ಯೇಸು ದಾರೆ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ನೋಡಿ, ಯೇಸು ದಣಿದುಕೊಂಡು ಬಂದು ಆ ಬಾವಿಯ ಬಳಿಯಲ್ಲಿ ಕೂತುಕೊಂಡನು. ನೋಡಿ, ಒಂದು ಇಲ್ಲಿ ವಿಷಯ ನಮಗೆ ಗೊತ್ತಾಗ್ತದೆ, ಯೇಸು ದಣಿತಾ ಇದ್ದಾರೆ. ತನ್ನ ಶರೀರದಲ್ಲಿ ಬಂದು ತನಗೆ ಹಸಿವಾಗಿದೆ, ತನಗೆ ಬಾಯಾರಿಕೆ ಆಗಿದ್ದನ್ನು ಅನುಭವಿಸಿದ್ದಾರೆ. ನಡೆದಾಡುವಾಗ ದಣಿದದ್ದನ್ನು ಸಹ ಅವರು ತನ್ನ ಶರೀರದಲ್ಲಿ ಅನುಭವಿಸಿದ್ದಾರೆ. ಹೀಗಿರುವಾಗ ಒಬ್ಬೊಬ್ಬರ ದಣಿವು ಆತನಿಗೆ ಅರಿತಿದೆ. ಇವತ್ತು ನಾವೆಲ್ಲ ಲೆಕ್ಕಾಚಾರ ಮಾಡ್ಬೋದು. ನನ್ನ ಒಂದೊಂದು ಹೆಜ್ಜೆ, ನನ್ನ ಒಂದೊಂದು ದಣಿವು, ನನ್ನ ಒಂದೊಂದು ಕಷ್ಟ ಚಿಂತೆಗಳೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಎಷ್ಟಂತ ನನ್ನ ಕರ್ತನಿಗೆ ತಿಳಿಸ್ಲಿ ಅಂತ ನಾವೆಲ್ಲ ವಿಚಾರ ಮಾಡುವಾಗ ಈ ವಾಕ್ಯದ ಮೂಲಕ ನಮಗೆ ತಿಳಿತದೆ, ಯೇಸು ಸ್ವತಃ ದಣಿದು ಬಂದು ತನ್ನ ಶರೀರದಲ್ಲಿ ಆ ದಣಿವಿನ ನೋವು ಏನೆಂಬುದನ್ನು ಅವರು ಅರ್ಥ ಮಾಡಿಕೊಂಡವರು. ಅದೇ ರೀತಿ ನಮ್ಮ ಜೀವಿತದ ಒಂದೊಂದು ಹೆಜ್ಜೆಯಲ್ಲಿ ಕರ್ತನು ನಮ್ಮ ದಣಿವನ್ನು ನೋಡಿ, ನಮ್ಮ ಆ ಸಂಕಟವನ್ನು ನೋಡಿ ತನ್ನ ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುವ ದೇವರು. ಅಷ್ಟೇ ಅಲ್ಲ, ಅರ್ಥ ಮಾಡಿಕೊಂಡು ನಮ್ಮನ್ನು ಹುಡುಕಿಕೊಂಡು ಬರುವ ಕರ್ತನು ಆಗಿದ್ದಾನೆ ಆತನು. ಖಂಡಿತವಾಗಿ ಎಲ್ಲರೂ ನಂಬಿ ಈ ವಿಷಯವನ್ನು, ಯೇಸು ಈ ಕ್ಷಣದಲ್ಲೇ ನಮ್ಮ ಹೃದಯದ ಆಳವಾದ ವೇದನೆಗಳನ್ನು, ಮನಸ್ಸಿನ ಭಾರಗಳನ್ನು ನೋಡಿ ನಮ್ಮನ್ನು ಹುಡುಕಿಕೊಂಡು ಬಂದು ನಮಗೆ ಒಂದು ಸಾಂತ್ವನವನ್ನು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ.
ಅವತ್ತು ಅಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನದ ಹೊತ್ತಾಗಿತ್ತು. ಏಸು ಮನಸ್ಸು ಮಾಡಿದ್ದಿದ್ರೆ ತನಗೆ ಬೇಕಾದ ನೀರನ್ನು ಎಲ್ಲಿಂದ ಬೇಕಾದ್ರೂ ಅವರು ಅರೇಂಜ್ ಮಾಡಬಹುದಿತ್ತು. ಆದರೆ ಅದೇ ಬಾವಿಯ ಹತ್ತಿರ ಕುಳಿತುಕೊಳ್ಳುವ ಒಂದು ದೊಡ್ಡ ಉದ್ದೇಶವನ್ನು ನಾವು ಮುಂದೆ ಕಾಣಬಹುದು. ಅಲ್ಲಿ ನೀರು ಕುಡಿಯುವ ಒಂದೇ ಉದ್ದೇಶ ಆಗಿರ್ಲಿಲ್ಲ ಯೇಸುವಿಗೆ, ಆದ್ರೆ ಯೇಸುವಿನ ಉದ್ದೇಶ ಬೇರೆ ಒಂದು ಇತ್ತು. ನೋಡಿ, ಆತನ ಶಿಷ್ಯರು ಊಟಕ್ಕೆ ಬೇಕಾದುದನ್ನು ಕೊಂಡುಕೊಳ್ಳುವುದಕ್ಕಾಗಿ ಬೇರೆ ಊರೊಳಗೆ ಹೋಗಿರಲು ಸಮರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ನೋಡಿ, ಶಿಷ್ಯರು ಆ ಕಡೆ ಹೋಗುವ ಸಂದರ್ಭದಲ್ಲೇ ಆ ಸ್ತ್ರೀಯಲ್ಲಿ ಬರ್ತಾಳೆ. ಯೇಸು ಅದೇ ಸಂದರ್ಭದಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಆವಾಗ ಯೇಸು ಒಬ್ಬಂಟಿಗರಾಗಿ ಒಬ್ಬಳೇ ಇದ್ದಂತ ಹೆಂಗಸ ಜೊತೆ ಮಾತಾಡ್ತಾ ಇದ್ದಾರೆ. ನೋಡಿ, ಎಲ್ಲರ ಮುಂದೆ ಆ ಸ್ತ್ರೀಯ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯವಿರ್ತಿರ್ಲಿಲ್ಲ, ಮತ್ತು ಆ ಸ್ತ್ರೀಯ ಹೃದಯದಲ್ಲಿದ್ದಂತ ವಿಷಯಗಳನ್ನು ಆ ಸ್ತ್ರೀಯು ಸಹ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಕಾರಣಗಳನ್ನು ನಾವು ಮುಂದೆ ನೋಡಬಹುದು. ಆದ್ರೆ ಒಬ್ಬರೇ ಬಂದು ಅಲ್ಲಿ ಕೂತ್ಕೊಂಡು ಆ ಸ್ತ್ರೀಯ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಬೇಕಂತಾನೆ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಬಂದು ಸೇರಿದ್ದಾರೆ. ಯಾಕೆಂದ್ರೆ ಸ್ತ್ರೀ ಬರುವಂತ ಸಮಯವೂ ಕೂಡ ಅದೇ ಆಗಿತ್ತು ಎಂದು ಯೇಸುವಿಗೆ ಮೊದಲೇ ತಿಳಿದಿತ್ತು. ನೋಡಿ, ನಾವು ತಿಳ್ಕೊಳ್ತೀವಿ ಇಷ್ಟು ಸಮಯ ಆದ್ರೂ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಯಾಕೆ ಆಗಲ್ಲ ಅಂತ. ಯಾಕೆ ನನ್ನ ಕರ್ತನಿಗೆ ತಿಳಿಯುವುದಿಲ್ವಾ? ನನ್ನ ಪರಿಸ್ಥಿತಿಗಳು, ನನ್ನ ಸಮಯ ಎಷ್ಟು ತಡವಾಗ್ತಿದೆ ಅಂತ ನಾವೆಲ್ಲ ಒಂದು ಯೋಚನೆಗಳಲ್ಲಿ ಅರ್ಥ ಮಾಡ್ಕೊಳ್ತೀವಿ. ನೋಡಿ, ನಮ್ಮ ಯೋಚನೆಗಳು ಕರ್ತನ ಯೋಚನೆಗಳು ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಕರ್ತನ ಯೋಚನೆಗಳು, ವಿಚಾರಗಳು ಮನುಷ್ಯನ ವಿಚಾರಗಳಿಗಿಂತ ಅದು ದೊಡ್ಡದಾಗಿರುತ್ತದೆ, ಅದು ಹೆಚ್ಚಿನದಾಗಿರುತ್ತದೆ. ಮನುಷ್ಯನು ಮಾಡುವಂತ ವಿಚಾರಗಳು ಅದು ಸಕ್ಸಸ್ ಆಗದೇ ಇರಬಹುದು, ಕೆಲವೊಮ್ಮೆ ಆಗಲೂಬಹುದು. ಆದ್ರೆ ದೇವರು ಮಾಡುವಂತ ವಿಚಾರಗಳು ಯಾವಾಗ್ಲೂ ಪರಿಪೂರ್ಣವಾಗಿರುತ್ತೆ, ಅದು ಪರ್ಫೆಕ್ಟ್ ಆಗಿರುತ್ತೆ. ಅದರಲ್ಲಿ ಯಾವ ಕೊರತೆಗಳು ಇರುವುದಿಲ್ಲ, ಮತ್ತು ಅದು ಯಾವಾಗಲೂ ಅಸಫಲವಾಗುವುದಿಲ್ಲ. ಅದು ಯಾವಾಗಲೂ ಜಯವನ್ನೇ ಕಂಡುಕೊಳ್ತದೆ. ಅದಕ್ಕಾಗಿ ಕರ್ತನಿಗೆ ತಿಳಿದಿದೆ ನಮ್ಮ ಜೀವನದಲ್ಲಿ ಯಾವ ಸಮಯದಲ್ಲಿ ಯಾವ ಯಾವ ಕಾರ್ಯಗಳು ನಡೆಯಬೇಕು ಎಂಬುದಾಗಿ. ಆ ಸ್ತ್ರೀಯ ಬಗ್ಗೆ ಇನ್ನು ಮುಂದೆ ಓದ್ತಾ ಹೋದ್ರೆ ನಮ್ಗೆ ಗೊತ್ತಿದೆ ಆ ಸ್ತ್ರೀಯ ಜೀವಿತ ಹೇಗಿತ್ತು ಎಂಬುದಾಗಿ. ಅದೇ ರೀತಿ ನಾವೆಲ್ಲ ಇವತ್ತು ಯೋಚನೆಯಲ್ಲಿ ತಿಳ್ಕೊಳ್ಬಹುದು, ಅಯ್ಯೋ ನನ್ನ ಸಮಯ ಯಾವಾಗ ಬರುವುದು ಎಂಬುದಾಗಿ, ನಮ್ಮ ಸಮಯ ಯಾವಾಗ ಬದಲಾಗುವುದು ಎಂಬುದಾಗಿ ನಾವೆಲ್ಲ ವಿಚಾರಿಸ್ಕೊಳ್ತೀವಿ. ಒಬ್ಬರ ಜೊತೆ ಒಬ್ರು ಮಾತಾಡ್ಕೊಳ್ತೀವಿ, ನಮ್ಮ ಕಾಲ ಯಾವಾಗ ಬರುತ್ತದೆ ಎಂಬುದಾಗಿ. ನಮ್ಮ ಜೀವನದಲ್ಲಿ ಬದಲಾವಣೆಗಳು ಯಾವಾಗ ಬರುತ್ತದೆ, ದೇವರು ಯಾವಾಗ ಅದ್ಭುತ ಮಾಡ್ತಾರೆ, ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ ಎಂಬುದಾಗಿ. ಆದ್ರೆ ಇಲ್ಲಿ ಸಂದೇಶ, ಯೇಸು ನಮಗಿಂತ ಮುಂಚಿತವಾಗಿಯೇ ನಮ್ಮ ಜೀವಿತದಲ್ಲಿ ಸರಿಯಾದ ಸಂದರ್ಭ ಸಮಯವನ್ನು ನಿರ್ಣಯಿಸಿಟ್ಟಂತ ದೇವರಾಗಿದ್ದಾರೆ. ನಮಗಿಂತ ಹೆಚ್ಚಿನದಾಗಿ ನಮ್ಮ ಬಗ್ಗೆ ತಿಳಿದ ದೇವರಾಗಿದ್ದಾರೆ ಅವರು. ಥ್ಯಾಂಕ್ ಯು ಲಾರ್ಡ್. ನಮಗಿಂತ ಹೆಚ್ಚಿನದಾಗಿ ನಮ್ಮ ಬಗ್ಗೆ ಯೋಚಿಸೋ ದೇವರಾಗಿದ್ದಾರೆ ಅವರು. ಎಸ್, ಯೋಚನೆ ಮಾಡ್ತಾ ಇದ್ದಾರೆ ಅವರು. ನಾವು ತಿಳ್ಕೊಳ್ತೀವಿ ನಾನೊಬ್ಬನೇ ವ್ಯಥೆ ಪಡ್ತಾ ಇದ್ದೀನಿ ಅಂತ. ನಮ್ಮ ಬಗ್ಗೆ ಕೇಳಲಿಕ್ಕೆ ಯಾರು ಇಲ್ಲ. ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಮ ಸ್ನೇಹಿತರಿಗಾಗ್ಲಿ, ನಮ್ಮ ಬಂಧು ಮಿತ್ರರಿಗಾಗ್ಲಿ ಶಕ್ತಿ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ದೇವರಿಗೆ ತಿಳಿದಿದೆ, ನಾವು ನಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಅವರೇ ನಮ್ಮ ಬಗ್ಗೆ ಯೋಚಿಸ್ತಾನೇ ಇರ್ತಾರೆ. ನಾವು ಮಾಡಬೇಕಾದ್ದೊಂದೇ, ಆ ಸ್ತ್ರೀ ಆ ಸಮಯಕ್ಕೆ ಅಲ್ಲಿ ಹೋಗಿರ್ತಾಳೆ. ನಮಗೆ ಕೊಟ್ಟಿರುವಂತ ಕಾರ್ಯ ನಾವು ಮಾಡ್ತಾ ಇರುವಾಗ ಸಮಯ ಬಂದಾಗ, ಅಂದ್ರೆ ಕರ್ತನು ನೇಮಿಸಿದ ಸಮಯ ಬಂದಾಗ, ಆ ಅದ್ಭುತ ಭೇಟಿ, ಯೇಸುವನ್ನು ಭೇಟಿ ಮಾಡುವ ಸಂದರ್ಭ
ನಮ್ಮ ಜೀವನದಲ್ಲಿ ನಮ್ಮ ಅದ್ಭುತಗಳನ್ನು ಭೇಟಿ ಮಾಡುವ ಸಂದರ್ಭ ನಮಗೋಸ್ಕರ ಕಾಯ್ತಾ ಇರ್ತದೆ. ಆ ಸ್ತ್ರೀಗೆ ಗೊತ್ತಿಲ್ಲ, ಅವಳು ಆಸ್ ಯೂಶುವಲ್ ದಿನಚರಿಯಂತೆ ಬಾವಿಯಿಂದ ನೀರು ತೆಗೆದುಕೊಳ್ಳಿಕ್ಕೆ ಅಲ್ಲಿ ಹೋಗ್ತಾಳೆ. ಯೇಸು ಅಲ್ಲಿ ಕೂತ್ಕೊಂಡಿದ್ದಾರೆ, ಅವಳಿಗಿಂತ ಮುಂಚಿತವಾಗಿ ಅಲ್ಲಿ ಕುಳಿತುಕೊಂಡಿದ್ದಾರೆ. ಯೇಸುವಿಗೆ ಗೊತ್ತಿತ್ತು ಅವಳು ಅಲ್ಲಿ ಬರ್ತಾಳೆ ಅಂತ. ಇನ್ನೊಂದು ವಿಷಯ, ಅವಳು ಯಹೂದಿಯಳಲ್ಲ, ಅನ್ಯ ಜಾತಿಯವಳು. ಅವಳ ಜೊತೆ ಮಾತನಾಡುವುದು ಸಹ ಲೋಕದ ಮುಂದೆ ತಪ್ಪಾಗಿತ್ತು. ಆದರೂ ಯೇಸು ಅದನ್ನು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಯೇಸುವಿನ ಹೃದಯದಲ್ಲಿ ಆ ಸ್ತ್ರೀಗೆ ಏನೋ ಕೊಡಬೇಕು, ಆ ಸ್ತ್ರೀಗೆ ಒಂದು ಬಿಡುಗಡೆ ಕೊಡಬೇಕು, ಆ ಸ್ತ್ರೀಯ ಜೀವಿತದಲ್ಲಿ ಆತಳು ಕಾಣದಂತ ಸಂತೋಷ, ಆನಂದ ಆತಳು ಕಂಡುಕೊಳ್ಬೇಕೆಂಬ ಬಯಕೆ ಯೇಸುವಿನ ಹೃದಯದಲ್ಲಿತ್ತು. ಇವತ್ತು ನಮ್ಮ ಹೃದಯದಲ್ಲಿರುವಂತ ಯೋಚನೆಗಳಿಗಿಂತ ಹೆಚ್ಚಾಗಿ ಯೇಸು ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಆ ಸಂತೋಷ, ಆನಂದದ ಕ್ಷಣಗಳನ್ನು ನಾವು ಅನುಭವಿಸಬೇಕು ಎಂಬುದಾಗಿ ಯೇಸುವಿನ ಹೃದಯದಲ್ಲಿ ಆ ಬಯಕೆ ಇದೆ. ಥ್ಯಾಂಕ್ ಯು ಲಾರ್ಡ್. ನಾವು ತುಂಬಾ ಯೋಚನೆ ಮಾಡ್ತೀವಿ, ಸಮಯ ಮೀರೋದನ್ನು ಮಾತ್ರ ನೋಡ್ತಾ ಇರ್ತೀವಿ, ಫೇಲ್ಯೂರ್ ಮಾತ್ರ ನೋಡ್ತಾ ಇರ್ತೀವಿ, ನಷ್ಟಗಳನ್ನು ಮಾತ್ರ ನೋಡ್ತಾ ಇರ್ತೀವಿ. ಆ ಸ್ತ್ರೀ ಕಂಡಂತ ನಷ್ಟ ನಮ್ಮದೇನೂ ಅಲ್ಲ, ಮುಂದೆ ನೋಡುವ ನಾವು. ಆದ್ರೆ ಯೇಸು ನಮ್ಮ ಜೀವಿತದ ಒಂದೊಂದು ಕ್ಷಣಗಳನ್ನು ಸಹ ಅವರ ಲೆಕ್ಕದ ಪುಸ್ತಕದಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಅಲ್ವಾ ಹೇಳಿದ್ದಾರೆ, ನಿಮ್ಮ ಒಂದೊಂದು ಕೂದಲು ಸಹ ಎಣಿಸಲ್ಪಟ್ಟಿದೆ. ಇದನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ? ಈ ಲೋಕದಲ್ಲಿ ಯಾರು ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೂದಲುಗಳನ್ನು ಎಣಿಸ್ಲಿಕ್ಕೆ ಲೋಕದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಅದು ನಮ್ಮ ಕರ್ತನ ಮನಸ್ಸು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನೋಡಿ, ಆ ಸ್ತ್ರೀ ಅಲ್ಲಿಗೆ ಬಂದಿರ್ತಾಳೆ. ಯೇಸು ಆಕೆ ಹತ್ರ ಮಾತಾಡಿಸ್ತಾಳೆ, ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ನೋಡಿ, ಈಗ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳುವ ಒಂದು ಉದ್ದೇಶ ಇತ್ತು. ಯೇಸುವಿಗೆ ಬೇರೆ ಎಲ್ಲೂ ನೀರು ಸಿಗಲ್ಲ ಅಂತ ಅಲ್ಲ, ಯೇಸು ಕೇಳುವ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಳ್ಳುವ. ಯೇಸುವಿಗೆ ಬೇರೆಲ್ಲಾದ್ರೂ ಹೋದ್ರೆ ನೀರು ಸಿಕ್ತಿತ್ತು, ಯಾರದಾದ್ರೂ ಮನೆಗೆ ಹೋದ್ರೂ ಸಹ ನೀರು ಸಿಕ್ತಿತ್ತು, ಯಾರು ಸಹ ನೀರು ಕೊಡಲ್ಲ ಅಂತ ಹೇಳಲ್ಲ. ಆದ್ರೆ ಅದೇ ಬಾವಿ ಹತ್ರ ಹೋಗುವ ಕಾರಣ ಈ ಸ್ತ್ರೀಗೆ ಭೇಟಿ ಆಗ್ಬೇಕಿತ್ತು, ಈ ಸ್ತ್ರೀಯನ್ನು ನೋಡ್ಬೇಕಿತ್ತು. ಇದೇ ಸ್ತ್ರೀಯನ್ನು ಟಾರ್ಗೆಟ್ ಮಾಡಿ ಇಟ್ಟಿದ್ರು ಯೇಸು ಸ್ವಾಮಿ. ಇವತ್ತು ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಯಾರನ್ನು ಯೇಸು ಟಾರ್ಗೆಟ್ ಮಾಡಿರ್ತಾರೋ ಅವರನ್ನು ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಅವರನ್ನು ಹೋಗಿ ಭೇಟಿ ಆಗೇ ಆಗ್ತಾರೆ. ಅದನ್ನು ತಡೆದು ನಿಲ್ಲಿಸ್ಲಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾವ ಶಕ್ತಿಯೂ ಇಲ್ಲ ತಡೆದು ನಿಲ್ಲಿಸ್ಲಿಕ್ಕೆ. 9ನೇ ವಾಕ್ಯ ನೋಡ್ಬೋದು. ಯಹೂದ್ಯರಿಗೂ ಸಮರಿಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮರಿಯದವಳು ಯೇಸುವಿಗೆ ಹೇಳ್ತಾರೆ, ಯಹೂದ್ಯನಾದ ನೀನು ಸಮರಿಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ನೋಡಿ, ಜಾತಿ ಪ್ರಶ್ನೆ ಅಲ್ವಾ? ಇವತ್ತು ಸಹ ಲೋಕ ಅದೇ ಮಾಡ್ತಾ ಇದೆ. ಮೇಲು ಜಾತಿ, ಕೀಳು ಜಾತಿ. ಇದು ಜಾತಿ ವಿಷಯ ಮಾತ್ರವಲ್ಲ. ಇವತ್ತು ಮೇಲ್ಸ್ತರದವರು, ಕೆಳಸ್ತರದವರು, ಶ್ರೀಮಂತರು, ಬಡವರು, ಹೌದಾ? ಆಸ್ತಿ ಇದ್ದವರು, ಆಸ್ತಿ ಇಲ್ಲದೆ ಇದ್ದವರು, ಒಳ್ಳೆ ಹುದ್ದೆಯಲ್ಲಿರುವವರು, ಹುದ್ದೆನೇ ಇಲ್ಲದಿರುವವರು, ಒಳ್ಳೆ ಪೊಸಿಷನ್ ಅಲ್ಲಿರೋರು, ಏನು ಸಹ ಬೆಲೆ ಇಲ್ಲದೆ ಇರುವವರು ಸಹ ಇದ್ದಾರೆ. ಇನ್ನು ಒಳ್ಳೆ ವಿದ್ಯಾಭ್ಯಾಸ ಇದ್ದು ಲೋಕದ ದೃಷ್ಟಿಯಲ್ಲಿ ಒಳ್ಳೆ ಸ್ಥಾನಮಾನ ಇದ್ದವರು ಇದ್ದಾರೆ. ಏನು ಸ್ಥಾನ ಇಲ್ಲದೆ, ಯಾರು ಕೇರ್ ಮಾಡದೆ, ಅವ್ರ ಹೆಸರು ಸಹ ಗೊತ್ತೇ ಇಲ್ಲದೆ ಇದ್ದಾರೆ. ಆ ಹೆಸರು ಸಹ ಗೊತ್ತೇ ಇಲ್ಲದೆ ಇರುವಂತ ಕ್ಯಾಟಗರಿಯಲ್ಲಿ ನಾವು ಬರ್ಬೋದು. ನಮ್ಮ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆದ್ರೆ ಇಲ್ಲಿ ಯೇಸು
ಆಕೆ ಹತ್ರ ಬಂದು ಮಾತಾಡಿಸಿ ಆತಳಿಗೆ ಕೆಣಕಿದರು ಅಂತ ಹೇಳಿದ್ರೆ ಆತಳನ್ನು ವಿಚಾರಿಸಿದಳು. ಆದ್ರೆ ಆತಳು ಹೇಳ್ತಾ ಇದ್ದಾಳೆ, ನಮಗೂ ನಿಮಗೂ ಏನು ಸಂಬಂಧ ಇಲ್ಲ, ನೀವು ದೊಡ್ಡವರು, ಯಹೂದ್ಯರು, ನಾವು ಸಮಾರ್ಯದವರು, ನಮ್ಗೆ ನಿಮ್ಗೆ ಹೊಂದಾಣಿಕೆ ಆಗೋದಿಲ್ಲ. ಹಾಗಿರ್ಬೇಕಾದ್ರೆ ನೀವು ನನ್ನ ಹತ್ರ ಹೇಗೆ ನೀರು ಕೇಳ್ತಾ ಇದ್ದೀರಾ? ನೋಡಿ, ಯೇಸುವಿನ ದೃಷ್ಟಿಯಲ್ಲಿ ಯಾವ ಜಾತಿ ಇಲ್ಲ, ಯಾವ ಮೇಲೂ ಇಲ್ಲ, ಯಾವ ಕೀಳು ಇಲ್ಲ, ಎಲ್ಲರೂ ಸಮಾನರು. ಅದೇ ದೇವರು, ಅದೇ ಸತ್ಯವಾದ ದೇವರು. ಬೇರೆ ಜಾತಿಗಳಲ್ಲಿರುವಂತ ದೇವರುಗಳು ನೋಡ್ಬೋದಲ್ವಾ, ನಾವು ಕೇಳಿರ್ಬೋದು, ಬೇರೆ ಜಾತಿಗಳಲ್ಲಿ ಅನೇಕ ತರದ ದೇವರಿದ್ದಾರೆ, ಅವರು ಪಾರ್ಶಾಲಿಟಿ ಮಾಡ್ತಾರೆ. ಹೌದಾ? ಪಾರ್ಶಾಲಿಟಿ ಮಾಡುವಂತ ಅನೇಕ ದೇವರುಗಳಿದ್ದಾರೆ ಬೇರೆ ಬೇರೆ ಜಾತಿಯಲ್ಲಿ. ಆದ್ರೆ ಯೇಸು ಯಹೂದ್ಯರ ಹತ್ರ ಅಲ್ಲ ಇಲ್ಲಿ ಬಂದಿದ್ದು. ಯೇಸುವಿನ ಕಳಿಸಿಕೊಟ್ಟಿದ್ದು ಯಹೂದ್ಯರಿಗೋಸ್ಕರ ಮಾತ್ರ. ಆದ್ರೆ ಯೇಸು ಆ ಒಂದು ನಿಯಮವನ್ನು ಮುರಿದು ಸಮರ್ಯದಂತ ಕೀಳು ಜಾತಿ ಹತ್ರ ಬಂದು ನೀರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಯೇಸು ಮಾಡಿದಂತ ಮಹಾನ್ ಕಾರ್ಯ ಅಂತ ಹೇಳಿದ್ರೆ, ಅವರು ಒಂದು ಸಂಬಂಧವನ್ನು ಜೋಡಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಸಮಾಜದಲ್ಲಿ ಒಂದು ಬೆಲೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಸಮಾರ್ಯದಲ್ಲಿ ನಮ್ಮ ಜೀವನದಲ್ಲಿ, ನನ್ನ ಜೀವಿತದ ವಿಷಯ ಹೇಳುವುದಾದ್ರೆ, ನನಗೆ ಸಮಾಜದಲ್ಲಿ ಯಾವ ಬೆಲೆ ಇಲ್ಲ ಆಯ್ತು, ಯಾರು ಕೇಳುವವರು ಇಲ್ಲ ಆಯ್ತು. ಸಂಬಂಧಿಕರಾಗ್ಲಿ, ಮಿತ್ರರಾಗ್ಲಿ, ಸ್ಕೂಲ್ ಮೇಟ್ಸ್ ಆಗ್ಲಿ, ಯಾರು ಸಹ ಒಂದು ಐಡೆಂಟಿಟಿ ಅಂತ ಹೇಳ್ತೀವಲ್ಲ, ನಮ್ಮದೇ ಆದಂತ ಒಂದು ಗುರುತಿರ್ತದೆ. ಸಮಾಜದಲ್ಲಿ ಆಗ್ಲಿ, ಕುಟುಂಬದಲ್ಲಾಗ್ಲಿ, ಅಕ್ಕಪಕ್ಕದ ನಮ್ಮ ಊರಲ್ಲೇ ಆಗ್ಲಿ, ಒಂದು ಐಡೆಂಟಿಟಿ, ಒಂದು ಗುರುತು ಅನ್ನೋದು ಇರುವುದಿಲ್ಲ ಕೆಲವರಿಗೆ. ಸಾಧಾರಣ ವ್ಯಕ್ತಿಗಳಾಗಿರ್ತೀವಿ, ಹೌದಾ? ಫೇಮಸ್ ವ್ಯಕ್ತಿ ಅಲ್ಲ, 4 ಜನ ಅರಿಯೋರಾಗ್ಲಿ ಅಥವಾ ನಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳುವರಾಗ್ಲಿ ಯಾರು ಇರುವುದಿಲ್ಲ. ಅಂತ ಒಂದು ಪರಿಸ್ಥಿತಿ ನಮ್ಮದಾಗಿರ್ಬೋದು. ಆದ್ರೆ ಯಾವ ಒಂದು ಸ್ಥಾನಮಾನ ಇಲ್ಲದೆ ಇರುವಂತ ಪರಿಸ್ಥಿತಿ ಇವತ್ತು ನಮ್ಮದಾಗಿರ್ಬೋದು. ಆದ್ರೆ ನಮ್ಮನ್ನು ಹುಡುಕಿ ನಮ್ಮ ಮೇಲೆ ಒಂದು ದೃಷ್ಟಿ ಇಡುವ ದೇವರು ನಮ್ಮ ಮುಂದೆ ಇದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಹುಡುಕೊಂಡು ಬಂದಿದ್ದಾರೆ. ಆತನೇ ಕರ್ತನಾದ ಯೇಸು. ಆಕಾಶ ಭೂಮಿಗಳನ್ನು ಸೃಷ್ಟಿಸಿದ ಆತನು, ಲೋಕದ ರಕ್ಷಕನು. ಈ ಭೂಮಿ, ನಾವು ನೋಡುವಂತ ಎಲ್ಲ ವಸ್ತುಗಳನ್ನು ತನ್ನ ಕೈಯಿಂದಲೇ ಸೃಷ್ಟಿಸಿ ತನ್ನ ಮಹಿಮೆಯನ್ನು ಮೆರೆಯುವಂತ ಅದ್ಭುತ ಸ್ವರೂಪನು ನಮ್ಮನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ, ನಮ್ಮನ್ನು ಕಾಣ್ತಾ ಇದ್ದಾರೆ, ನಮಗೆ ಒಂದು ಬೆಲೆ ಕೊಡ್ತಾ ಇದ್ದಾರೆ. ನಮಗೆ ಒಂದು ಪೊಸಿಷನ್ ಇದೆ. ಆತನ ರಾಜ್ಯದಲ್ಲಿ ನಮಗೆ ಒಂದು ಸ್ಥಾನ ಇದೆ. ನಮ್ಮ ಹೆಸರುಗಳನ್ನು ಆತನು ಬರೆಸಿದ್ದಾನೆ ಅಲ್ಲಿ. ಈ ಸಮಾಜದಲ್ಲಿ ಅನೇಕ ಕಮ್ಯುನಿಟಿಗಳಿದ್ದಾವೆ, ಅನೇಕ ಸಂಸ್ಥೆಗಳಿದ್ದಾವೆ, ಅಲ್ಲಿ ನಮಗೆ ಯಾವ ಗುರುತು ಇಲ್ಲ. ಆದ್ರೆ ಇಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ರಾಜ್ಯದಲ್ಲಿ ಒಂದು ಗುರುತನ್ನು ನಮಗೋಸ್ಕರ ಇಟ್ಟಿದ್ದಾರೆ. ನಮ್ಮ ಮೇಲೆ ಒಂದು ಅಚ್ಚಿದೆ ಅಂತ ಹೇಳಿದ್ರೆ, ಒಂದು ಮುದ್ರೆ ಇದೆ. ತನ್ನ ಆತ್ಮನ ಮೂಲಕ ನಮ್ಮ ಮೇಲೆ ಎಲ್ಲ ಒಂದು ಮುದ್ರೆಯನ್ನು ಒತ್ತಿದ್ದಾರೆ. ನಮಗೆ ಒಂದು ದೊಡ್ಡ ಬೆಲೆ ಇದೆ, ಒಂದು ದೊಡ್ಡ ಸ್ಥಾನವಿದೆ. ನಾವು ಸಾಧಾರಣರವರಲ್ಲ ಎಂಬುದನ್ನು ಯೇಸು ತೋರಿಸಿಕೊಡ್ತಾ ಇದ್ದಾರೆ. ಸ್ವಂತ ಜನರಾದ ಯಹೂದ್ಯರನ್ನು ಸಹ ಬಿಟ್ಟು ಯೇಸು ಸಮರ್ಯದ ಹತ್ರ ಬಂದು ಸಂತೋಷವುಳ್ಳವರಾಗಿ ಆ ಸ್ತ್ರೀ ಹತ್ರ ಮಾತಾಡ್ತಾ ಇದ್ದಾರೆ. 10ನೇ ವಾಕ್ಯ ನಾವು ನೋಡಬಹುದು. ಯೇಸು ಅದಕ್ಕೆ, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಕೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಯಾಕಂದ್ರೆ ಸಮರ್ಯದವಳ ಆ ಸ್ತ್ರೀಯ ಮನಸ್ಸಲ್ಲಿ ಆ ಭೇದ ಭಾವ ಹುಟ್ಟಿಸ್ಕೊಂಡಂತ ಅನುಭವವೇ ಜಾಸ್ತಿ ಇತ್ತು ಜೀವನದಲ್ಲಿ. ಯಾವಾಗ್ಲೂ ಯಹೂದಿಗಳು ಅವ್ರ ಹತ್ರ ಬಂದಾಗ ಅಥವಾ ನೋಡಿದಾಗ ಮೇಲೆ ಕೀಳು ಅನ್ನುವಂಥ ಒಂದು ಭೇದ ಭಾವದ ಅನುಭವನೇ ಜಾಸ್ತಿಯಾಗಿ ಈ ಸ್ತ್ರೀ ಅನುಭವಿಸಿದ್ದಳು ಜೀವನದಲ್ಲಿ. ಅದಕ್ಕಾಗಿ ಯೇಸುವನ್ನು ನೋಡಿದಾಗ ಅವಳಿಗೆ ಜಾಸ್ತಿ ಏನು ಉತ್ಸಾಹ ಉಂಟಾಗಿಲ್ಲ. ನೀನ್ ಹೇಗೆ ನೀರು ಕೇಳ್ತಾ ಇದೀಯ, ನೀವು ಬೇರೆ ಜಾತಿಯವರು, ನಾವು ಬೇರೆ ಜಾತಿ ಅಂತ ತನ್ನ ಪರಿಸ್ಥಿತಿಯನ್ನು ಅವ್ರು ಹೇಳ್ಕೊಡ್ತಾ ಇದ್ದಾಳೆ ಯೇಸು ಹತ್ರ. ಆದ್ರೆ ಯೇಸು ಇಲ್ಲಿ ಬಂದಿದ್ದೇ ಅದನ್ನು ಮುರಿಲಿಕ್ಕೆ.
ಶ್ರೇಷ್ಠರು ಯಾರು ದೇವರ ದೃಷ್ಟಿಯಲ್ಲಿ ಎಂದು ನಿರ್ಣಯಿಸುವವನೇ ಅಲ್ಲಿ ಬಂದಿದ್ದರು. ಅದಕ್ಕೆ ಜೀವನದಲ್ಲಿ ಯಾವಾಗ್ಲೂ ನಾವು ಇನ್ನೊಂದು ಹಂತದಲ್ಲಿ ನೋಡುವಾಗ ನಮ್ಮನ್ನು ಯಾವಾಗ್ಲೂ ನಾವು ಶ್ರೇಷ್ಠರೆಂದು ಅನ್ಕೊಳ್ಬಾರ್ದು. ಎಷ್ಟೇ ದೊಡ್ಡ ಸ್ಥಾನಮಾನ ಇರ್ಲಿ, ಎಷ್ಟೇ ಆಸ್ತಿ ಇರ್ಲಿ, ಎಷ್ಟು ಹಣ ಇರ್ಲಿ, ಎಷ್ಟೇ ಪೊಸಿಷನ್ ಇರ್ಲಿ, ಎಷ್ಟೇ ವಿದ್ಯಾಭ್ಯಾಸ ಇರ್ಲಿ, ನಾವು ದೇವರ ವಾಕ್ಯ ಹೇಳುವ ಹಾಗೆ ಪರರನ್ನು ಶ್ರೇಷ್ಠರೆಂದು ನಾವು ಎಣಿಸ್ಬೇಕು. ನಮ್ಮನ್ನೇ ನಾವು ಶ್ರೇಷ್ಠರೆಂದು ಎಣಿಸ್ಕೊಳ್ಬಾರ್ದು. ನಮಗಿಂತ ವಿದ್ಯಾಭ್ಯಾಸ ಕೊರತೆ ಉಳ್ಳವರು, ಹಣದ ವಿಷಯದಲ್ಲಿ ಕೊರತೆ ಉಳ್ಳವರು, ಸ್ಥಾನಮಾನದಲ್ಲಿ ಕೊರತೆ ಉಳ್ಳವರು, ನನಗಿಂತ ಅವರು ಯಾವುದೋ ಒಂದು ವಿಷಯದಲ್ಲಿ ಶ್ರೇಷ್ಠತೆಯನ್ನು ಹೊಂದಿಕೊಂಡಿದ್ದಾರೆ ಎಂಬ ಸತ್ಯವನ್ನು ನಮ್ಮ ಹೃದಯದಲ್ಲಿ ಯಾವಾಗ್ಲೂ ತಿಳ್ಕೊಂಡಿರ್ಬೇಕು. ಅದಕ್ಕೆ ನೋಡುವಂತ ಪ್ರತಿಯೊಬ್ಬರನ್ನು ನಾವು ಗೌರವಿಸ್ಬೇಕು. ಪ್ರತಿಯೊಬ್ಬರನ್ನು ಗೌರವಿಸ್ಬೇಕು. ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ, ಆ ಜಾತಿ ಆಗ್ಲಿ, ಈ ಜಾತಿ ಆಗ್ಲಿ, ಗಂಡಸರಾಗ್ಲಿ, ಹೆಂಗಸರಾಗ್ಲಿ, ಮಕ್ಕಳಾಗ್ಲಿ, ಯಾರೇ ಆಗ್ಲಿ, ಬೇರೆ ಜಾತಿಯವರು ಸಹ ಆಗಿರ್ಲಿ, ನಾವೆಲ್ಲರನ್ನು ಗೌರವದಿಂದ ನೋಡ್ಬೇಕು. ಅದು ಇಲ್ಲಿ ಯೇಸು ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಜಾತಿ ಅಲ್ಲ, ಸ್ಥಾನಮಾನವಲ್ಲ, ವಿದ್ಯಾಭ್ಯಾಸ ಅಲ್ಲ, ಪೊಸಿಷನ್ ಅಲ್ಲ, ನಿಮ್ಮ ಗುರುತಲ್ಲ ಈ ಭೂಮಿ ಮೇಲೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದೇವರ ದೃಷ್ಟಿಯಲ್ಲಿ ಒಂದು ವ್ಯಕ್ತಿಗೆ ಪ್ರೀತಿ ಇದೆಯಾ? ದೇವರ ಕೃಪೆಯಲ್ಲಿ ಇದ್ದಾನ ಆ ವ್ಯಕ್ತಿ? ಕೃಪೆಯ ಅಡಿಯಲ್ಲಿ ಇದ್ದಾನ? ನೋಡಿ, ಈ ಸಮರ್ಯ ಸ್ತ್ರೀಗಳು ಯಾವುದಕ್ಕೂ ಬೇಡದಂತ ಸ್ತ್ರೀ ಅದು. ಮುಂದೆ ನೋಡ್ಬೋದು, ಆತನ ಇಡೀ ಸ್ಟೋರಿ ಎಷ್ಟು ಸಮಯ ಹೇಳ್ತಾರೆ. ಅಂತ ಸ್ತ್ರೀಗೆ ಹೋಗಿ ಒಂದು ಸ್ಥಾನ ಕೊಡ್ತಾ ಇದ್ದಾರೆ. ಇವತ್ತು 2000 ವರ್ಷಗಳಿಂದ ಈ ಸಮರ್ಯ ಸ್ತ್ರೀಯ ಬಗ್ಗೆ ಪ್ರಸಂಗ ಮಾಡಿ ಮಾಡಿ ಜನರು ಕೇಳಿ 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 ಎಷ್ಟು ಫೇಮಸ್ ಆಗಿದ್ದಾಳೆ ಇವಳು. ನಾವು ಅವಳ ಮುಂದೆ ಏನೂ ಅಲ್ಲ ಅಲ್ವಾ? ಅಷ್ಟು ಫೇಮಸ್ ಆಗಿಲ್ಲ. ವರ್ಷಗಟ್ಲೆಯಿಂದ ಅವಳ ಬಗ್ಗೆ ಪ್ರಚಾರ ಮಾಡ್ತಾನೆ ಇದ್ದಾರೆ ಜನರು, ವಿಶ್ವಾಸಿಗಳು. ಯೇಸು ಹೇಳ್ತಾ ಇದ್ದಾರೆ ಸ್ತ್ರೀಗೆ, ನಿನಗೆ ದೇವರ ವರ, ನಿನ್ನ ಹತ್ರ ಏನ್ ವರ ಬಂದಿದೆ ಅಂತ ನಿನ್ಗೆ ಗೊತ್ತಾಗಿದ್ದಿದ್ರೆ ನೀನ್ ಕೇಳ್ತಾ ಇದ್ದೆ ಅದನ್ನ, ನನಗದು ಕೊಡು ಅಂತ. ಅದ್ರ ನಿನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಮುಂದೆ ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಯೇಸು ಹೇಳ್ತಾ ಇದ್ದಾರೆ, ನೀನ್ ಕೇಳಿದ್ರೆ ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂತ. ಅಂದ್ರೆ ನೀನು ಊಹಿಸದಂತ ಒಂದು ಸಂಗತಿ ನಿನಗೆ ಸಿಕ್ತಿತ್ತು ನೀನ್ ಕೇಳಿದ್ರೆ. ನೀನು ಜೀವನದಲ್ಲಿ ಎಂದು ಕಂಡುಕೊಳ್ಳದ ಆ ಸಂತೋಷ, ಆ ಭಾಗ್ಯ, ಆ ಅದ್ಭುತ, ಆ ಆಶೀರ್ವಾದ ನಿನಗೀಗ ಸಿಕ್ತಿತ್ತು ನೀನ್ ಕೇಳಿದ್ರೆ. ಅದೇ ಜೀವಕರವಾದ ನೀರು ಅಂತ ಹೇಳಿದ ಕೂಡ್ಲೆ 11ನೇ ವಾಕ್ಯ ನಾವು ನೋಡ್ಬೋದು. ಆತಳು ಹೇಳ್ತಾಳೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನೀನು ಎಲ್ಲಿಂದ ಬಂತು, ಎಲ್ಲಿಂದ ನೀನು ಕೊಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ನೋಡಿ, ಮನುಷ್ಯರ ಬುದ್ಧಿ ಇಷ್ಟೇ. ನಮ್ ಜೀವನದಲ್ಲಿ ಈ ರೀತಿ ಅನುಭವಗಳಿರ್ಬೋದು. ನಾವು ಪರಿಸ್ಥಿತಿಗಳನ್ನು ನೋಡಿ ನಿರ್ಣಯಿಸುವವರಾಗಿದ್ದೇವೆ ಅಲ್ವಾ? ನಮ್ಮ ಕಣ್ಣಲ್ಲಿ ಯಾವಾಗ್ಲೂ ಪರಿಸ್ಥಿತಿಗಳು ಮಾತ್ರ ಕಾಣಿಸ್ತದೆ. ದೇವರ ಅದ್ಭುತವಾದ ಪರಾಕ್ರಮವಾದ ಶಕ್ತಿ ನಮಗೆ ನೆನಪಿಗೆ ಬರಲ್ಲ. ಯಾಕೆಂದ್ರೆ ದೇವರು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಅವರು ಇಡೀ ಸೃಷ್ಟಿಯನ್ನೇ ಸೃಷ್ಟಿಸಿದವನು. ನನ್ನ ಈ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ, ಈ ರೋಗವನ್ನು ನಿವಾರಿಸಲಿಕ್ಕೆ ಸಾಧ್ಯ ಎಂಬುದನ್ನು ನಂಬುವುದಕ್ಕೆ ಬದಲಾಗಿ ನಾವೇನ್ ಮಾಡ್ತೀವಿ? ಪರಿಸ್ಥಿತಿಯನ್ನೇ ಹೆಚ್ಚಳ ಪಡಿಸಿ ಹೇಳ್ತಾ ಇರ್ತೀವಿ. ದೇವರಿಂದ ಸಾಧ್ಯ ಅನ್ನೋದು ಬಿಟ್ಕೊಂಡು, ಅಯ್ಯೋ ಇದು ಹೀಗಿದೆ ಅಲ್ಲ, ಇದು ಇಷ್ಟು ಕಷ್ಟವಾಗಿದೆ, ಈ ರೋಗ ಬಹಳ ಕಠಿಣತೆಯನ್ನು ಕೊಡ್ತಾ ಇದೆ, ತುಂಬಾ ನೋವಿದೆ, ವಾಸಿ ಆಗ್ಲಿಕ್ಕೆ ಸಮಯ ಆಗುತ್ತೆ, ಹೀಗೆಲ್ಲ ನಾವು ವಿಚಾರಗಳನ್ನು ಹಂಚ್ಕೊಳ್ತೀವಿ. ಆದ್ರೆ ಅಸಾಧ್ಯವಾದವನ್ನು, ಆ ವಾದದನ್ನು ಮಾಡುವಂತ ದೇವರು, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ದೇವರ ಬಗ್ಗೆ ವಾಕ್ಯ ಹೇಳ್ತದೆ. ಅದೇ ರೀತಿ ಸ್ತ್ರೀ ಹೇಳಿದಳು, ಈ ಬಾವಿ ಎಷ್ಟು ಆಳವಾಗಿದೆ, ಕಠಿಣವಾಗಿದೆ, ನೀನ್ ಹೇಗೆ ನೀರು ತೆಗಿತೀಯ? ಇಲ್ಲಿಂದ ನೀರು ತೆಗಿಲಿಕ್ಕೆ ನಿನ್ನ ಹತ್ರ ಏನೂ ಇಲ್ಲ. ನಮ್ಮ ಜೀವನದ ಮುಂದೆ ಕೆಲವೊಮ್ಮೆ ಪರಿಸ್ಥಿತಿಗಳು ಹೀಗಿರ್ತದೆ, ಅಸಾಧ್ಯವಾಗಿ ಕಾಣಿಸ್ತದೆ. ಇಲ್ಲ, ಏನು ಮಾಡ್ಬೇಕಂತ ತಿಳಿದಿರುವುದಿಲ್ಲ. Praise the Lord. ಕೆಲವ್ರ ಜೊತೆ ಮಾತಾಡ್ತಾ ಇದ್ದಾರೆ ದೇವರು.
ನಾವು ಈ ವಾಕ್ಯವನ್ನು ಆಳದಿಂದ ಹೀರಿಕೊಳ್ಳುವ. ಇಟ್ ಈಸ್ ನಾಟ್ ಅ ಕ್ಯಾಶುವಲ್ ಥಿಂಗ್. ಆಳ ಇರೋದು ಮಾತ್ರ ನಮ್ಮ ಕಣ್ಣಿಗೆ, ಈ ಮನುಷ್ಯನ ಕಣ್ಣಿಗೆ ಕಾಣಿಸೋದು. ಆಳ ಇಲ್ಲದೆ ಇರುವ ಸಂಗತಿ ದೇವರ ದೃಷ್ಟಿಯಲ್ಲಿ ಇದೆ. ಈಸಿಯಾಗಿ ನಡೆಯುವಂತ ಸಂಗತಿಗಳು ದೇವರ ದೃಷ್ಟಿಯಲ್ಲಿ ಇದೆ. ಆದ್ರೆ ನಮ್ಮ ದೃಷ್ಟಿ ನೋಡುವುದು ಕೇವಲ ಮಾನುಷಿಕ ರೂಪದಲ್ಲಿ. ಈ ಪ್ರಪಂಚದ ಸಂಗತಿಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ನಶ್ವರವಾದಂತ ಈ ಸಂಗತಿಗಳು ಮಾತ್ರ ನಮಗೆ ಕಾಣಿಸ್ತದೆ. ಇವತ್ತಿದ್ದು ನಾಳೆ ಹಾಳಾಗುವಂತ ಸಂಗತಿಗಳು ಮಾತ್ರ ನಮಗೆ ಕಾಣಿಸ್ತದೆ. ಶಾಶ್ವತವಾದದ್ದು ಕಣ್ಣಿಗೆ ನಮಗೆ ಕಾಣಿಸುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಶಾಶ್ವತವಾದದ್ದು ಕಣ್ಣಿಗೆ ಕಾಣದೇ ಇರುವುದೆಲ್ಲ ಶಾಶ್ವತವಾದದ್ದು, ಆದ್ರೆ ಕಣ್ಣಿಗೆ ಕಾಣುವಂಥದ್ದು ತಾತ್ಕಾಲಿಕವಾದದ್ದು ಎಂಬುದಾಗಿ. ಈ ಸ್ತ್ರೀಗೆ ಕಾಣಿಸ್ತಾ ಇದ್ದದ್ದು ತಾತ್ಕಾಲಿಕವಾದ ಆಳವಾದ ಬಾವಿ, ಆದ್ರೆ ಯೇಸು ನೋಡ್ತಾ ಇರುವಂತದ್ದು ಶಾಶ್ವತವಾದ ಜೀವಿತ. ನಮ್ಮ ಮನಸ್ಸನ್ನು ನಾವು ಬದಲಾಯಿಸಿಕೊಳ್ಳುವ. ಯೇಸು ನಮ್ಮ ಜೀವನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಶಾಶ್ವತವಾದದ್ದೇ ನಮ್ಮ ಜೀವನದಲ್ಲಿ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ತಾತ್ಕಾಲಿಕವಾದ ಸಂಗತಿಗಳ ಬಗ್ಗೆ ನಾವು ಚಿಂತಿಸಿ ವ್ಯಥೆಪಟ್ಟು ಏನು ಪ್ರಯೋಜನ ಇಲ್ಲ. ಏನಾಗ್ತದೆ? ಏನೂ ಆಗುವುದಿಲ್ಲ. ನಮ್ಮ ಜೀವ ಆತನ ಕೈಯಲ್ಲಿ ಇದೆಯಾ, ಆತನಿಗೆ ಒಪ್ಪಿಸಿ ಕೊಟ್ಟಿದ್ದೇವಾ, ಬಾಕಿ ಎಲ್ಲ ಜವಾಬ್ದಾರಿ ಆತನದ್ದು. ನಾವು ಮಾಡಬೇಕಾದ್ದೊಂದೇ, ಆತನನ್ನು ಪ್ರೀತಿಸಬೇಕು. ಆತನೇ ನಮ್ಮ ಸರ್ವಸ್ವ, ನಮ್ಮ ಪ್ರಾಣ, ನಮ್ಮ ಜೀವ, ನಮ್ಮ ಭವಿಷ್ಯ, ನಮ್ಮ ಒಡೆಯನು, ನಮ್ಮ ಪ್ರಭು ಅಂತ ಆರಾಧಿಸ್ತಾ ಇರ್ಬೇಕು ಹೃದಯದಲ್ಲಿ. ಅಷ್ಟೇ. ಕಠಿಣತೆಗಳು ಇರ್ತದೆ ಈ ಜೀವನದಲ್ಲಿ, ಇದೆ. ಯಾರಿಗಿಲ್ಲ ಕಠಿಣತೆ? ಅಂಬಾನಿ ಅಂತ ದೊಡ್ಡ ಶ್ರೀಮಂತನಿಗೂ ಕಠಿಣತೆ ಇದೆ. ಒಂದು ರೋಗ ಬಂದ್ರೆ ಆತನು ಭಯಪಟ್ಟು ಬಿಡ್ತಾನೆ. ಹಣ ಇದ್ದು ಏನು ಪ್ರಯೋಜನ? ದೊಡ್ಡ ರೋಗ ಬಂದ್ರೆ ಎಷ್ಟು ದೊಡ್ಡ ಶ್ರೀಮಂತನೂ ಸಹ ಭಯ ಪಡ್ತಾನೆ. ಅದಕ್ಕೋಸ್ಕರ ಅಂತಹ ಭಯ ನಮ್ಮಲ್ಲಿ ಇರಬಾರದು. ಸರ್ವವನ್ನು ಆಳುವವನು, ಸರ್ವಜ್ಞಾನಿ, ಸರ್ವಶಕ್ತನಾದವನೇ ನಮ್ಮ ಜೀವನದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅರ್ಥ ಆಗ್ಬಿಟ್ರೆ, ಅನುಭವ ಆಗ್ಬಿಟ್ರೆ, ನಮಗೆ ಮತ್ತೆ ಈ ಕಣ್ಣಿಗೆ ಕಾಣುವಂತ ನಶ್ವರವಾದಂತ ತಾತ್ಕಾಲಿಕವಾದಂತ ಸಂಗತಿಗಳು, ಕೆಲವೇ ಕ್ಷಣ ಮಾತ್ರಕ್ಕೆ, ಕೆಲವು ಕಾಲಗಳಿಗೆ ಮಾತ್ರ ಇರುವಂತ ಸಂಗತಿಗಳನ್ನು ನಾವು ಕೇವಲ ಧೂಳಿಗೆ ಸಮಾನವಾದದ್ದೆಂಬುದನ್ನು ಮಾತ್ರ ನಾವು ತಿಳ್ಕೊಳ್ತೀವಿ. ಅಂದ್ರೆ ದೇವರ ವಿಚಾರಗಳು, ಆತನ ವಾಕ್ಯದಿಂದ ಸಿಕ್ಕಂತ ಜ್ಞಾನಗಳು, ಅದು ಅಪಾರ, ಅದು ಐಶ್ವರ್ಯ ಅಂತ ತಿಳ್ಕೊಳ್ತೀವಿ. ಹೌದಲ್ವ ಹೇಳಿ? ಆತನ ವಾಕ್ಯದಿಂದ ಸಿಗುವಂತ ಜ್ಞಾನವು ಐಶ್ವರ್ಯ, ಅದರಲ್ಲಿ ಜೀವ ತುಂಬಿಕೊಂಡಿದೆ, ಅದರಲ್ಲಿ ಇದೆ ನಿರೀಕ್ಷೆ. ಅದಕ್ಕೆ ಯೇಸು ಹೇಳಿದ್ದಾರೆ, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ತುಂಬಾ ಮಾಡ್ತೀವಿ ನಾವು, ಮಾಡದೇ ಇರುವವನು ಯಾರೂ ಇಲ್ಲ. ತುಂಬಾ ಮಾಡ್ತೀವಿ, ಆದ್ರೆ ಯೇಸುವಿನ ಬಗ್ಗೆ ಚಿಂತೆ ಮಾಡಲ್ಲ ನಾವು. ಆ ಸ್ತ್ರೀ ನೋಡ್ತಾ ಇದ್ದಾಳೆ ಆಳವಾದ ಬಾವಿ ಮಾತ್ರ. ಯೇಸು ಏನ್ ಕೊಡ್ತಾ ಇದ್ದಾರೆ? ಜೀವಕರವಾದ ನೀರು, ಶಾಶ್ವತ ನೀರು, ಬಾಯಾರಿಕೆ ಆಗದೆ ಇರುವಂತ ನೀರು. ಅದನ್ನ ಒಮ್ಮೆ ಕುಡಿದು ಬಿಟ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆತಳ ಮನಸ್ಸು ಈ ಭೂಮಿಗೆ, ಈ ಲೋಕಕ್ಕೆ ಏನಾಗಿದೆ? ಕನೆಕ್ಟ್ ಆಗಿ ಈ ಲೋಕವನ್ನು ಮಾತ್ರ ನೋಡ್ತಾ ಇದ್ದಾಳೆ. ಮೇಲಿನ ಬಗ್ಗೆ ಚಿಂತನೆ ಇಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಯಾವಾಗ್ಲೂ ಮೇಲಿನವುಗಳ ಮೇಲೆ ಚಿಂತೆ ಇಡಿರಿ, ಪರಲೋಕದ ಸಂಗತಿಗಳ ಮೇಲೆ ಚಿಂತೆ ಮಾಡಿರಿ. ಕೊಲೋಸೆ 3:1 ಹೇಳ್ತದೆ. ಆದ್ರೆ ಮನುಷ್ಯನು ಜಾಸ್ತಿಯಾಗಿ ತನ್ನ ಕಣ್ಣಿಗೆ ಏನು ಕಾಣಿಸ್ತದೋ ಅದನ್ನೇ ನಂಬ್ತಾನೆ. ಅದಕ್ಕೆ ಯೇಸು ಹೇಳಿದರು, ನೋಡದೆ ನಂಬುವವನೇ ಧನ್ಯನು ಎಂಬುದಾಗಿ. ಅದಕ್ಕೆ ನಮ್ಮ ನಂಬಿಕೆಯನ್ನು ಸ್ವಲ್ಪ ವೃದ್ಧಿ ಮಾಡಬೇಕು. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸರಿ, ಆದ್ರೆ ಆತ್ಮದಲ್ಲಿ ನೋಡುವ ಶಕ್ತಿಯನ್ನು ನಾವು ಹೊಂದ್ಕೊಳ್ಬೇಕು. ಆತ್ಮದಲ್ಲಿ ಸಂಗತಿಗಳನ್ನು ನೋಡ್ಬೇಕು ನಾವು. ಇಲ್ಲದಿದ್ರೆ ನಾವು ಕೇವಲ ಒಂಥರ ರೋಬೋಟ್ ಆಗ್ಬಿಡ್ತೀವಿ. ಆತ್ಮವನ್ನು ಅನುಭವಿಸುವವನಿಗೆ ಆತ್ಮನ ಸಂಗತಿಗಳು ತಿಳಿಯುತ್ತದೆ. ಆತ್ಮನ ಪ್ರೇರಣೆಯಿಂದ ನಡೆದುಕೊಳ್ಳುವವರಿಗೆ ಮಾತ್ರ ಆತ್ಮನ ಸಂಗತಿಗಳು ತಿಳಿಯಲ್ಪಡ್ತದೆ. ಆತ್ಮನ ಸ್ವರವನ್ನು ಕೇಳುವವರಿಗೆ ಮಾತ್ರ ಆತ್ಮನ ಲೋಕ ಏನೆಂಬುದನ್ನು ತಿಳಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪುಸ್ತಕದ ಬದನೆಕಾಯಿ ತರನೇ ಇರ್ತದೆ. ಹೌದಲ್ವಾ?
ಅನೇಕರಿಗೆ ದೇವರ ವಾಕ್ಯ ಪುಸ್ತಕದ ಬದನೆಕಾಯಿ ತರ. ಹೌದು, ಅನೇಕ ಕ್ರೈಸ್ತರು ಅದನ್ನು ಒಂದು ರೋಬೋಟಿಕ್ ಆಗಿ ರೋಬೋಟ್ ತರ ನೋಡ್ತಾರೆ. ದೇವರ ವಾಕ್ಯ ಇಂಕಲ್ಲಿ ಬರೆದಿದೆ, ಓದ್ತಾರೆ ಅಷ್ಟೇ, ಅದರ ಶಕ್ತಿ ಅಂತ ತಿಳ್ಕೊಳ್ತಾರೆ. ನೋ, ಇಟ್ ಇಸ್ ಸ್ಪಿರಿಟ್. ನನ್ನ ವಾಕ್ಯ ಆತ್ಮವು ಜೀವವು ಅಂತ ಹೇಳಿದ್ದಾರೆ. ಆತ್ಮೀಯ ಲೋಕ ಇದು. ಪ್ರತಿಯೊಂದು ಆತ್ಮೀಯ ಸಂಗತಿಗಳಾಗಿವೆ. ಕಾಣುವಂಥದ್ದು, ಕೇಳುವಂಥದ್ದು, ಯೋಚನೆ ಮಾಡುವಂಥದ್ದೆಲ್ಲ ಆತ್ಮಿಕ ಸಂಗತಿಗಳಾಗಿವೆ. ಆತ್ಮದಲ್ಲಿ ನಾವು ವಿಷಯಗಳನ್ನು ತಿಳಿಯದೇ ಇದ್ದರೆ ನಾವು ಕೇವಲ ಜ್ಞಾನವನ್ನು ಹೊಂದಿ ಏನು ಪ್ರಯೋಜನ ಇಲ್ಲ. ದೇವರ ವಾಕ್ಯ ಕೇವಲ ತಿಳುವಳಿಕೆ ಮಾತ್ರವಲ್ಲ, ಇದು ಆತ್ಮವು ಜೀವದಿಂದ ತುಂಬಿಕೊಂಡಂಥದ್ದು. ಇದನ್ನು ಆತ್ಮದಲ್ಲಿ ನಾವು ಹೀರಿಕೊಳ್ಳಬೇಕು. ಯೇಸು ಆತ್ಮದಲ್ಲಿ ಹೇಳ್ತಾ ಇದ್ದಾರೆ, ನಿನಗೆ ಜೀವಕರವಾದ ನೀರು ಕೊಡ್ತಾ ಇದ್ದೀನಿ ಇವತ್ತು. ನೀನ್ ಕೇಳಿದ್ರೆ ಸಾಕು, ನಿನಗೆ ಕೊಡ್ತೀನಿ ಅಂತ. ಆದ್ರೆ ಆತಳು ಏನ್ ಯೋಚನೆ ಮಾಡ್ತಿದ್ದಾಳೆ? ಶರೀರದಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಯೇಸು ಏನ್ ಹೇಳ್ತಿದ್ದಾರೆ? ನಾನು ನಿನಗೆ ಜೀವ ಕೊಡ್ತೀನಿ ಅಂತ. ನಿನಗೆ ಆಮೇಲೆ ಬಾಯಾರಿಕೆನೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟೊಂದು ಅದ್ಭುತ ಅಲ್ವಾ? ಮುಂದೆ 12ನೇ ವಾಕ್ಯ. ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಯೇಸುವಿಗೆ ಸವಾಲ್ ಮಾಡ್ತಾ ಇದ್ದಾಳೆ. ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು, ಅವನು, ಅವನ ಮಕ್ಕಳು, ಅವರು ಸಾಕಿದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು. ನೋಡಿ, ಪುನಃ ಆಕೆಯ ಮನಸ್ಸು ಆ ಬಾವಿ ಮೇಲೆ, ಆ ಬಾವಿಯನ್ನು ತೋಡಿದವರು ಯಾರು ಎಂಬುದಾಗಿಯೇ ಇದೆ ಅಲ್ವಾ? ಆ ಬಾವಿಯ ಅನುಭವಗಳನ್ನ ಹೇಳ್ತಾ ಇದ್ದಾಳೆ, ಕಥೆಯನ್ನ ಹೇಳ್ತಾ ಇದ್ದಾಳೆ. ಆದ್ರೆ ಯಾರು ಆ ಬಾವಿಯನ್ನು ತೋಡಿಸಿದ್ರು? ಯಾಕೋಬ, ಅವನಿಗೆ ಅಪ್ಪ, ಅವನ ಅಪ್ಪನಿಗೆ ಅಪ್ಪ ಆಗಿರುವವನೇ ಮುಂದೆ ಬಂದು ನಿಂತ್ಕೊಂಡಿದ್ದಾಳೆ ಅಂತ ಅವಳಿಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಆತ್ಮದಲ್ಲಿ ಅನುಭವ ಇಲ್ಲ. ಮಾನುಷಿಕ ರೂಪದಲ್ಲಿ ನೋಡ್ತಾ ಇದ್ದಾಳೆ ಯೇಸುವನ್ನು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಹಂಗೆ ಆಗ್ತದೆ. ಆತ್ಮದಲ್ಲಿ ನೋಡಲ್ಲ ನಾವು ಸಂಗತಿಗಳನ್ನು, ಕೇವಲ ಈ ನಾಶವಾಗುವ ಕಣ್ಣಿನಿಂದ ನೋಡ್ತೀವಿ. ಆದ್ರೆ ಯೇಸು ಹೃದಯದಲ್ಲಿ, ಆತ್ಮದಲ್ಲಿ ನೋಡ್ತಾ ಇರ್ತಾರೆ ನಮ್ಮನ್ನು. ಅದಕ್ಕೋಸ್ಕರ ಆತ್ಮನ ಪ್ರೇರಣೆಯಿಂದ ನಡೆಸಲ್ಪಡುವವನು ಜೀವವನ್ನು ಅನುಭವಿಸ್ತಾನೆ, ಜೀವದಲ್ಲಿ ಸೇರ್ತಾನೆ. ಅದೇ ಶರೀರದ ಅನುಭವದಲ್ಲಿ ನಡೆಯುವವನು ಮರಣವನ್ನು ಅನುಭವಿಸ್ತಾನೆ ಅಂತ ಬರೆದಿದೆ ಅಲ್ವಾ? ಸೊ ದಟ್ ಈಸ್ ದ ಡಿಫ್ರೆಂಟ್. ಅದಕ್ಕೋಸ್ಕರ ಪವಿತ್ರಾತ್ಮನಲ್ಲಿ ನಾವು ಒಂದಾಗಿ ಆತ್ಮನ ಸಂಗತಿಗಳನ್ನು, ಆತ್ಮೀಯ ಲೋಕವನ್ನು ನಾವು ಕಾಣುವರಾಗಬೇಕು. ಆತ್ಮ ಮಂಡಲದಲ್ಲಿ ಏನಾಗ್ತಾ ಇದೆ, ಏನು ಸಂಗತಿಗಳು ನಡೀತಾ ಇದೆ, ದೇವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ದುಷ್ಟನು ಏನ್ ಮಾಡ್ತಾ ಇದ್ದಾನೆ ಎನ್ನುವುದನ್ನು ನಾವು ತಿಳಿಲಿಕ್ಕೆ ಆರಂಭಿಸಿದಾಗ ಇವೆಲ್ಲ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಆದ್ರೆ ಇಲ್ಲಿ ಆ ಸ್ತ್ರೀಗೆ ಆತ್ಮವಿಲ್ಲದ ಕಾರಣ, ಆತ್ಮನ ಅನುಭವನೇ ಇಲ್ಲದ ಕಾರಣ, ಆತಳು ಬಾವಿ ಬಗ್ಗೆ ಹೇಳ್ತಾ ಇದ್ದಾಳೆ, ಬಾವಿ ಆಳ ಬಗ್ಗೆ ಹೇಳ್ತಾ ಇದ್ದಾಳೆ, ಬಾವಿಯನ್ನು ಯಾರು ಕಟ್ಟಿಸ್ಕೊಟ್ರು ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಇದರಿಂದ ಎಷ್ಟು ಜನ ನೀರು ಕುಡಿದಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಇದೆಲ್ಲ ಕತೆ, ಇತಿಹಾಸ ಎಲ್ಲ ಹೇಳ್ತಾ ಇದ್ದಾಳೆ. ಅದು ಯಾವುದಕ್ಕೆ ಇಲ್ಲಿ ಕೆಲ್ಸಕ್ಕೆ ಬರಲ್ಲ ಯೇಸುವಿನ ಮುಂದೆ. ಇದೆಲ್ಲ ನಾಲೆಡ್ಜ್, ಹಿಸ್ಟ್ರಿ, ಇನ್ಫಾರ್ಮೇಶನ್ ಇದು ಸ್ತ್ರೀ ಕೊಡ್ತಾ ಇರುವುದು. ಆದ್ರೆ ಯೇಸು ಕೊಡ್ತಾ ಇರುವುದು ಲೈಫ್. ಅವಾಗ ಯೇಸು ಮುಂದೆ ಹೇಳ್ತಾರೆ 13ನೇ ವಾಕ್ಯ, ಆಕೆಗೆ ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಾಡಿಕೆ ಆಗ್ತದಪ್ಪ. ಹೊಸ ಮಾತು. ನೀರ್ ಕುಡ್ದವರಿಗೆ ನೀರಡಿಕೆ ಆಗ್ತದೆ, ಇದು ಎಲ್ರಿಗೂ ಗೊತ್ತಿರುವಂತ ಮಾತು. ಆದ್ರೆ 14ನೇ ವಾಕ್ಯ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಈ ಮಾತು ನಾರ್ಮಲ್ ಅಲ್ಲ ಅಲ್ವಾ? ಈ ಮಾತು ಸಾಧಾರಣ ಅಲ್ಲ, ಇದೇನೋ ಪ್ರತ್ಯೇಕತೆ ಹೊಂದಿದ ಮಾತು. ಆವಾಗ ಆಕೆಯ ಕಣ್ಣು ಅಥವಾ ಆಕೆಯ ಕಿವಿ, ಆಕೆಯ ಆತ್ಮ ಹಗೂರವಾಗಿ ಬದಲಾವಣೆ ಆಗ್ಲಿಕ್ಕೆ ಆರಂಭ ಆಗ್ತದೆ. ಒಳಗಡೆ ಯೋಚನೆಗಳು ಬದಲಾಗ್ತದೆ. ಇಂಥ ಮಾತು ಎಂದಿಗೂ ಕೇಳಿಲ್ಲ ಅಂತ. ಇಂಥ ಮಾತು ನಮಗೂ ಸಹ ಹೊಸತೆ ಅಲ್ವಾ? ನಾವು ಫಸ್ಟ್ ಟೈಮ್ ಕೇಳಿದಾಗ, ಹೌದಾ? ನಮ್ ಜೀವನದಲ್ಲಿ ನಾವು ಹುಟ್ಟಿ ಬಂದಾಗ, ನಾವು ಫಸ್ಟ್ ಟೈಮ್ ಕೇಳಿದಾಗ ಹೊಸದಾಗಿತ್ತು. ಯೇಸು ಹೇಳೋದು ಏನು?
ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಅಂದ್ರೆ ಅರ್ಥ, ನಮ್ಮ ಈಗ ಮುಂದ್ಗಡೆ ಇರುವಂತ ಗ್ಲಾಸ್ ಅಲ್ಲಿರುವ ನೀರಲ್ಲ ಅದು. ಅದು ಶಾಶ್ವತ ನೀರು. ಅಲ್ಲಿ ಆಕೆ ಯೋಚನೆ ಸ್ವಲ್ಪ ಸ್ಟಾರ್ಟ್ ಆಯ್ತು. ಹೇಳ್ತಾರೆ ಪುನಃ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಅಂದ್ರೆ ಅರ್ಥ, ಫೌಂಟನ್ ಆಫ್ ವಾಟರ್. ಫೌಂಟನ್ ಆಫ್ ವಾಟರ್ ನೋಡಿ, ಉಕ್ಕುವ ಹೊರತೆ ಅಂದ್ರೆ ನಮ್ಗೆ ಗೊತ್ತಿದೆ, ಅದು ನಿಲ್ಲದಂತ ಒಂದು ಸ್ಥಳ, ನೀರು ನಿರಂತರವಾಗಿ ಬರುವಂತ ಸ್ಥಳ. ಸೊ ಯಾವಾಗ ಯೇಸು ನಮ್ಮ ಜೀವನದಲ್ಲಿ ಏನೋ ಒಂದು ಆರಂಭಿಸ್ತಾರೋ ಅಲ್ಲಿ ಹೊರತೆಗಳಾಗಿ ಅದು ಉಕ್ತಾ ಇರ್ತದೆ. ಅದು ನಾನ್ ಸ್ಟಾಪ್, ನಿಲ್ಲಲ್ಲ ಮತ್ತು ಸಂಗತಿಗಳು. ಅದಕ್ಕೋಸ್ಕರ ನೋಡಿ, ಎಷ್ಟು ಜನರು ಆಳವಾಗಿ ಹೀರ್ಕೊಳ್ತಾರೋ, ಶಕ್ತಿ ಇದ್ದಷ್ಟು ಆಳವಾಗಿ ಹೀರ್ಕೊಳ್ಳಿ ವಾಕ್ಯವನ್ನು. ಯಾವಾಗ ನಾವು ಅತಿ ಆಳಕ್ಕೆ ಇಳಿತೀವಿ ನೀರಲ್ಲಿ, ಅನೇಕ ಸಂಗತಿಗಳು ಕಾಣಿಸ್ತದೆ. ನೀರಿನ ಮೇಲಿಂದ ನೋಡಿದ್ರೆ ಏನು ಗೊತ್ತಾಗಲ್ಲ, ನೀರಿನ ಆಳಕ್ಕೆ ಇಳಿದು ನೋಡ್ಬೇಕು ಅಡಿಯಲ್ಲಿ ಏನಿದೆ ಅಂತ, ಹೌದಲ್ವಾ? ಅದೇ ವಾಕ್ಯದ ಆಳದಲ್ಲಿ ಇಳಿಯುವಾಗ ಗೊತ್ತಾಗ್ತದೆ ಏನು ಖಜಾನೆಗಳು ಇದೆ. ಸಮುದ್ರದ ಆಳದಲ್ಲಿನೇ ನಿಜವಾಗಿ ಅನೇಕ ಖಜಾನೆಗಳಿದ್ದಾವೆ. ಇವತ್ತು ನೋಡಿ, ಕ್ರೈಸಿಸ್ ಆಗ್ತಾ ಇದೆ ಆಯಿಲ್ ಗ್ಯಾಸ್ ಅಂತ. ಇದು ಲೋಕದ ಖಜಾನೆ. ಆಯಿಲ್ ಗ್ಯಾಸ್ ಅಂದ್ರೆ ಪೆಟ್ರೋಲಿಯಂ ನಿಂತ್ಬಿಟ್ರೆ ಇಡೀ ಲೋಕ ಕೊರೋನಾ ಆದ್ರೂ ಸಹಿಸ್ಕೊಳ್ಬಹುದು, ಎಲ್ಲಾದ್ರೂ ರಕ್ಷಣೆ ಹೊಂದ್ಕೊಳ್ಬಹುದು. ಆದ್ರೆ ಗ್ಯಾಸ್ ಮತ್ತೆ ಪೆಟ್ರೋಲು ಇವ್ಯಾವುದು ಇಲ್ಲದೆ ಈ ಲೋಕ ಓಡಾಡುವುದೇ ಇಲ್ಲ, ನಿಂತೋಗ್ಬಿಡ್ತದೆ, ಫಿನಿಶ್. ಮತ್ತೆ ಆ ಖಜಾನೆ ಆಗಿರುವಂತ ಪೆಟ್ರೋಲಿಯಂ ಎಲ್ಲಿ ಸಿಗ್ತದೆ ಹೇಳಿ? ಸಮುದ್ರದ ಆಳದಲ್ಲಿ, ಭೂಮಿಯ ಆಳದಲ್ಲಿ ಸಿಗ್ತದೆ. ಅದೇ ರೀತಿ ದೇವರ ವಾಕ್ಯದ ಆಳದಲ್ಲಿ ಇಳಿದು ನೋಡುವಾಗ ಅಲ್ಲಿ ಖಜಾನೆಗಳಿರ್ತವೆ. ದಟ್ಸ್ ದ ಲೈಫ್. ಅದು ಪುಸ್ತಕದ ಬದನೆಕಾಯಿ ತರ ನಾವು ನೋಡ್ಲೇಬಾರ್ದು. ಅದು ವಸ್ತು ಅಲ್ಲ, ಅದು ಜ್ಞಾನವಲ್ಲ, ಅದು ಇನ್ಫಾರ್ಮೇಶನ್ ಅಲ್ಲ, ಅದು ಜೀವ. ಅದು ಉಕ್ಕಿ ಹರಿತದೆ ನೋಡಿ, ಉಕ್ಕಿ ಹರಿತದೆ, ಉಕ್ಕುವ ಹೊರತೆ ಅದು. ಅದು ಒಮ್ಮೆ ಸ್ಟಾರ್ಟ್ ಆಗ್ಬಿಟ್ರೆ ನಿಲ್ಲಲ್ಲ. ಅದು ಅನೇಕರಿಗೆ ನೀರನ್ನು ಕೊಡಿಸ್ತದೆ, ಅನೇಕರು ನೀರು ಕುಡಿದು ಪುನಃ ಹರಿತಾ ಇರ್ತದೆ. ಅದು ಹೊರತೆ, ಅದು ಸಿಗ್ತದೆ ನಮ್ಗೆ. ನೋಡಿ, ಇವತ್ತು ನಮ್ಮ ಜೀವನದಲ್ಲಿ ಕೃಪೆ ಅನ್ನೋದು ಫಾಲೋ ಆಗ್ಬಿಟ್ರೆ ಒಂದರ ಮೇಲೊಂದು ಅದ್ಭುತಗಳು ಆಗ್ತಾ ಇರ್ತವೆ. ಅದಕ್ಕೆ ಹೊರತೆ ಅನ್ನೋದು. ಒಂದು ಅದ್ಭುತ ಯಾವಾಗೋ ಒಂದು ದಿನ ಆಯ್ತು. ದಟ್ ಇಸ್ ಸೋ ಸಿಂಪಲ್. ನೋಡಿ, ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಜೀವಿತ ಆ ರೀತಿ ನಡೀತಾ ಇರೋದಕ್ಕೋಸ್ಕರ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ, ಇಲ್ಲದಿದ್ರೆ ನಾನು ಹೇಳ್ತಾ ಇರ್ಲಿಲ್ಲ. ಎವ್ರಿ ಡೇ, ಪ್ರತಿ ದಿನ ಒಂದಲ್ಲ ಒಂದು ರೀತಿಯ ಅದ್ಭುತಗಳು ದೇವರು ಮಾಡುವುದನ್ನು ನೋಡಿ ಸಂತೋಷಿಸಿಕೊಂಡು ಹೇಳ್ತಾ ಇದ್ದೀನಿ. ಪ್ರತಿ ದಿನಾಲು ನಾರ್ಮಲ್ ಇರಲ್ಲ, ಅದು ಆಗ್ಬೇಕು ಜೀವನ. ನೋಡಿ, ಎಲ್ಲವೂ ಇದ್ದವರು ಸಂತೋಷವಾಗಿ ಜೀವಿಸ್ತಾರೆ, ಅದ್ರಲ್ಲಿ ಏನು ಪ್ರತ್ಯೇಕತೆ ಇಲ್ಲ. ಅಕೌಂಟ್ ಅಲ್ಲಿ ಕೋಟಿಗಟ್ಟಲೆ ಹಣ ಇದ್ದವರಿಗೆ ಬೇರೆ ಚಿಂತೆನೇ ಇರುವುದಿಲ್ಲ, ಹೌದಲ್ವಾ? ಸುಖವಾಗಿರ್ತಾರಂತ ಅವ್ರು ತಿಳ್ಕೊಳ್ತಾರೆ. ಆದ್ರೆ ಏನು ಇಲ್ಲ, ಖಾಲಿಯಾಗಿದೆ, ಸಾಲನೇ ಇದೆ, ಅಥವಾ ಕಷ್ಟ ಪಡ್ತಾ ಇದೀವಿ ಅಂತ ಹೇಳಿದ್ರೆ ದಿನಾಲು ಚಿಂತಿಸ್ತಾ ಇರ್ತೀವಿ. ಆದ್ರೆ ಅದರ ಮಧ್ಯದಲ್ಲಿ ಅದ್ಭುತಗಳು ನಿರಂತರ ನಡೀತಾ ಇದ್ರೆ ಅದು ಡಿಫ್ರೆಂಟ್ ಲೈಫ್, ಅದು ಸ್ಪೆಷಲ್ ಲೈಫ್ ಅಂತ ಅರ್ಥ. ಎಲ್ಲ ಇದ್ದುಕೊಂಡು ಸುಖವಾಗಿ ಜೀವಿಸ್ತಾ ಇದ್ರೆ ಅದು ಏನು ಸ್ಪೆಷಲ್ ಇಲ್ಲ, ಎಲ್ಲರೂ ಮಾಡ್ಬೋದು, ಹೌದಾ? ನಾಳೆನೆ ನಮ್ಮ ಅಕೌಂಟ್ ಅಲ್ಲಿ ಒಂದು 3 ಕೋಟಿ ರೂಪಾಯಿ ಹಾಕಿದ್ರೆ ಎಲ್ಲರೂ ಸಂತೋಷವಾಗಿ ಜೀವಿಸ್ಬೋದು, ಹೌದಲ್ವಾ ಹೇಳಿ? ಇದ್ದವರು ಆಮೇನತ್ತು ಹೌದು ಬ್ರದರ್, ಇಲ್ಲ ಬ್ರದರ್ ಅಂತ ಹೇಳ್ಬೋದು. ಆಮೇನ್ ಆಮೇನ್. ಏನು ಇಲ್ಲ, ಕಷ್ಟದ ಸಂಗತಿಯಲ್ಲಿ ದೇವರು ನಡೆಸ್ತಾ ಇದ್ದಾನೆ, ದೇವರ ಅನುಭವವನ್ನು ಅನುಭವಿಸ್ತಾ ಇದ್ದೇವೆ, ಅದು ಅದ್ಭುತ. ಅದರಲ್ಲಿರುವಂತ ಸುಖ, ಅದರಲ್ಲಿರುವಂತ ಅನುಭವ, ಅದು ಡಿಫ್ರೆಂಟ್. ಅದು ಈ ಲೋಕ ಕೊಡ್ಲಿಕ್ಕೆ ಆಗುದಿಲ್ಲ, ಈ ಲೋಕದ ಹಣ ಕೊಡ್ಲಿಕ್ಕೆ ಆಗುದಿಲ್ಲ, ಲೋಕದ ಆಸ್ತಿ ನಮಗೆ, ಲೋಕದ ಐಶ್ವರ್ಯ
ಆ ಒಂದು ಸುಖವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯೇಸು ಹೀಗೆ ಹೇಳಿದ್ದು, ನೋಡು ನೋಡು ಈ ನೀರನ್ನು ಕುಡಿದವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗ್ತದೆ. ಯೇಸು ಹೇಳ್ತಾ ಇದ್ದಾರೆ, ಈ ಬಾವಿ ನೀರು ಕುಡಿದ್ರೆ ಉಂಟಲ್ಲ, ಪುನಃ ನಿಮ್ಗೆ ಬಾಯಾರಿಕೆ ಆಗ್ತದೆ. ಅಂದ್ರೆ ಈ ಲೋಕದಲ್ಲಿ ಎಷ್ಟು ಒಳ್ಳೇದು ಸಿಕ್ಕರೂ ಸಹ ಅದು ಇನ್ನೂ ಬೇಕು ಅನ್ಸ್ತದೆ. ತೃಪ್ತಿ ಅನ್ನೋದು ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಈ ಲೋಕ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಇಟ್ಸ್ ಚಾಲೆಂಜ್. ಈ ಲೋಕ ಯಾವತ್ತೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮನ್ನು ತೃಪ್ತಿಗೊಳಿಸ್ಲಿಕ್ಕೆ ಆಗುದಿಲ್ಲ. ಯೇಸು ಹೇಳ್ತಾ ಇರುವಂತ ಮಾತೇ ಇದು. ಈ ಲೋಕ ನಿಮಗೆ ತೃಪ್ತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಹಣದ ವಿಷಯ ಆಗ್ಲಿ, ಒಳ್ಳೆ ಊಟದ, ಎಷ್ಟು ಒಳ್ಳೆ ಊಟ ಮಾಡಿದ್ರು ಬೋರ್ ಆಗ್ಬಿಡ್ತೀವಿ, ನಾಳೆ ಹೊಸ ಒಂದು ಅಡಿಗೆಯನ್ನು ಹುಡ್ತೀವಿ, ಮಾಡ್ಬೇಕಂತ ಯೋಚನೆ ಮಾಡ್ತೀವಿ ಅಲ್ವಾ. ಎಷ್ಟು ಒಳ್ಳೆ ಒಳ್ಳೆ ವಸ್ತುಗಳಿದ್ರು ನಾಳೆ ಹೊಸ ವಸ್ತುಗಳು ಬೇಕನ್ಸುತ್ತೆ, ಒಂದು ಹಳೆದಾದುಗಳು ಇನ್ನೊಂದು ಬೇಕನ್ಸ್ತದೆ. ಎಷ್ಟು ಹೊಸ ಬಟ್ಟೆ, ಎಷ್ಟು ಕಾಸ್ಟ್ಲಿ ಬಟ್ಟೆ ತೆಗೆದುಕೊಂಡ್ರು ಕೆಲವೇ ಸಮಯದ ನಂತರ ಇನ್ನೊಂದು ಹೊಸ ಬಟ್ಟೆ ಬಗ್ಗೆ ಆಸೆ ಉಂಟಾಗ್ತದೆ. ಇದರ ಬಗ್ಗೆ ಮನಸ್ಸು ಕಡಿಮೆ ಆಗ್ಬಿಡ್ತದೆ, ಹೌದಾ. ಎಷ್ಟು ಹೊಸ ಫೋನ್ ತೆಗೆದುಕೊಂಡ್ರು, ಇವಾಗ ಐಫೋನ್ 17 Pro ತೆಗೆದುಕೊಂಡ್ರು, ಇವತ್ತೆಲ್ಲ ಟ್ರೆಂಡ್ ಅಲ್ಲಿ ಇದೆ, ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ, ಅದ್ ತಗೊಂಡ್ರೆ ಒಂದು ಏನು ಈ ಬದುಕು ಬಾಳಿನ ಡಂಬಗೋಸ್ಕರ ತಗೊಳ್ತಾರೆ, ಲಕ್ಷ ಗಟ್ಲೆ ಹಾಕಿ. ಇನ್ನೊಂದು ವರ್ಷ ಆದ್ಮೇಲೆ ಅದಕ್ಕಿಂತ ಇನ್ನೊಂದು ಮಾಡೆಲ್ ಬರ್ತದೆ, ಅದು ಬೇಕಂತ ಆಸೆ ಆಗ್ತದೆ. ಈ ಲೋಕದಲ್ಲಿ ಯಾವುದೇ ತೃಪ್ತಿ ಆಗುದಿಲ್ಲ ಯಾರಿಗೆ, ಹೌದಾ. ವಾಹನ ಆಗ್ಲಿ, ಏನೇ ಆಗ್ಲಿ ವಿಷಯ ಹೊಸದ್ ಬೇಕಾಗ್ತದೆ, ತೃಪ್ತಿ ಅನ್ನೋದಿಲ್ಲ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನಾನು ಕೊಡುವಂಥದ್ದು ನೀವೇನಾದ್ರೂ ಅನುಭವಿಸಿದ್ರೆ ನೀವು ಫುಲ್ ತೃಪ್ತಿ ಆಗ್ತೀರಾ. ಅವನಿಗೆ ಎಂದಿಗೂ ನೀರಡಿಕೆ ಆಗುದಿಲ್ಲ, ಅವನಿಗೆ ಪುನಃ ಬಾಯಾರಿಕೆ ಆಗುದಿಲ್ಲ, ಪುನಃ ಏನು ಬೇಕಂತ ಅನ್ಸೋದಿಲ್ಲ. ಆತನೇ ಸರ್ವದಲ್ಲಿಯೂ ಸರ್ವಸ್ವವೂ ಆಗಿರ್ತಾನೆ, ಫುಲ್ ಸ್ಯಾಟಿಸ್ಫೈ. ಆ ಸ್ಯಾಟಿಸ್ಫ್ಯಾಕ್ಷನ್, ಆ ತೃಪ್ತಿ ನಮಗೆ ಸಿಗ್ಬೇಕಂದ್ರೆ ಅದು ಕೇವಲ ಯೇಸು ಮಾತ್ರ ನಮಗೆ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಯೇಸುವನ್ನು ತುಂಬಾ ಹತ್ತಿರದಿಂದ ಅನುಭವಿಸ್ಬೇಕು. ಇಟ್ ಈಸ್ ರಿಲೇಶನ್ಶಿಪ್. ಕ್ರಿಶ್ಚಿಯಾನಿಟಿ ಅನ್ನೋದು ಇದೆಯಲ್ಲ, ಈ ಒಂದು ಜೀವಿತ ಇದೆಯಲ್ಲ, ಯೇಸುವಿನ ಜೊತೆ ಇರುವಂತ ಸಂಬಂಧ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಕೆಲಸದ ಕಾರ್ಯಗಳಲ್ಲೆಲ್ಲ ಅನುಭವಿಸ್ಬೇಕು ಯೇಸುವಿನ ಕೃಪೆ. ಆತನ ಗ್ರೇಸ್ ಫಾಲೋ ಆಗ್ತಾ ಇರ್ಬೇಕು. ಅದ್ಭುತ ಆಗಿರುತ್ತೆ. ನಾವು ಮಾಡುವ ಕೆಲಸದಲ್ಲೆಲ್ಲ ಆತನ ತೋರಿಸ್ತಾ ಇರ್ತಾನೆ ಆತನ ಕೃಪೆ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಲ್ಲದರಲ್ಲಿ ಆತನ ನಡೆಸೋಕೆ ಉಂಟಲ್ಲ, ಅದು ಅದ್ಭುತ. ಇದೆಲ್ಲರಿಗೂ ಸಿಗ್ತದೆ, ಎಲ್ರಿಗೂ ಸಿಗ್ತದೆ ಅದು, ಕೇಳುವವರು ಎಲ್ಲರಿಗೂ. ಯೇಸು ಹೇಳಿದ್ದಾರೆ, ಬಾಯಾರಿದವರೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಜೀವ ಜಲವನ್ನು ಕೊಡುತ್ತೇನೆ ಎಂಬುದಾಗಿ. ಹೌದಾ. ಎಲೆ ಕಷ್ಟಪಡುವರೆ ಬನ್ನಿ ನನ್ನ ಹತ್ರ. ನಾವೇನ್ ಮಾಡ್ತೀವಿ, ನಾವು ಈ ಲೋಕದಲ್ಲಿರುವ ಸೋರ್ಸ್ಗಳನ್ನು, ಸೋರ್ಸ್ ಅಂದ್ರೆ ಏನು, ಈ ಲೋಕದಲ್ಲಿರುವಂತ ಏನಾದ್ರೂ ಒಂದು ಸಂಗತಿಯನ್ನು ಹುಡ್ಕೊಳ್ತೀವಿ, ಎಲ್ಲಿಂದ ನಮಗೆ ಆಶೀರ್ವಾದ ಅಥವಾ ನಮ್ಮ ಅವಶ್ಯಕತೆ ಸಿಗ್ತದೆಯೋ ಆ ಒಂದು ಸಂಗತಿಯನ್ನು ಹುಡುಕ್ತಾ ಇರ್ತೀವಿ. ಅದರ ನಿಜವಾದ ಸೋರ್ಸ್, ಮೂಲ ಯೇಸು ಆಗಿದ್ದಾರೆ. ಈ ಲೋಕದಲ್ಲಿ ಯಾವುದೇ ಒಳಿತು ನಡಿಬೇಕಾದ್ರೆ ಅದರ ಹಿಂದೆ ಮುಖ್ಯ ಮೂಲ ನಮ್ಮ ಕರ್ತನು ಮಾತ್ರ. ಯಾಕೆಂದ್ರೆ ಎಲ್ಲ ಒಳ್ಳೆಯ ದಾನಗಳು ನಮ್ಮ ಕರ್ತನಿಂದಲ್ಲದೆ ಬೇರೆ ಎಲ್ಲಿಂದನೂ ಸಹ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದರೂ ಸಹ ಅದು ಶಾಶ್ವತವಲ್ಲ, ತಾತ್ಕಾಲಿಕ. ಪ್ರೈಸ್ ದಿ ಲಾರ್ಡ್. ದಟ್ಸ್ ಹೌ ಗಾಡ್ ಇಸ್ ಗುಡ್. ಅದಕ್ಕೆ ನಮ್ಮ ದೇವರು ಒಳ್ಳೆಯವನು. ಆಮೆನ್. ಸರಿ, ಮುಂದೆ ನೋಡಿ. ಥ್ಯಾಂಕ್ ಯು ಜೀಸಸ್. ಅದ್ಭುತವಾಗಿದೆ. ಹಾಗೆ ಆ ಹೆಂಗಸ ಹೇಳ್ತಾಳೆ, ಅಯ್ಯಾ ಅಯ್ಯಾ ಅಯ್ಯಾ, ನನಗೆ ಅದು ಕೊಡು, ಕೊಟ್ರೆ ಇನ್ನು ಮೇಲೆ ನನಗೆ ನೀರಡಿಕೆ ಆಗ್ಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರ್ಬೇಕಾದದ್ದು ಇಲ್ಲ. ನೋಡಿ, ಸ್ಟಿಲ್ ಆಕೆ ಮನಸ್ಸಲ್ಲಿ ಆ ಸತ್ಯ ಅರ್ಥ ಆಗಿಲ್ಲ. ಸ್ವಲ್ಪ ಸಮಯ ತಗೊಳ್ತದೆ ಕೆಲವರಿಗೆಲ್ಲ. ಅವಳು ಇನ್ನೂ ಅದೇ ಬಾವಿ ನೀರು ಅದು ಸೇದುವುದು, ಮೇಲೆ ಕೆತ್ತುವುದು, ಇದ್ರ ಬಗ್ಗೆನೇ ಯೋಚನೆ ಆಗ್ತಾ ಇದೆ ಅಲ್ವಾ. ಇನ್ನು ಆ ಸ್ತ್ರೀಗೆ ಅರ್ಥ ಆಗಿಲ್ಲ. ಎಷ್ಟು ವರ್ಷಗಳಿಂದ ನಾವು ಅದೇ ವಾಕ್ಯ ಓದ್ತಾ ಇದ್ದೀವಿ, ಆದ್ರೆ ವಾಕ್ಯದ ಅರ್ಥ ಗೊತ್ತಿಲ್ಲ. ನೋಡಿ, ಒಂದು ಸತ್ಯ ಹೇಳ್ತೀನಿ, ವಾಕ್ಯ ಎಷ್ಟು ಸಲ ಓದ್ತೀವಿ,
ಎಷ್ಟು ವರ್ಷಗಳಿಂದ ವಾಕ್ಯವನ್ನು ತಿಳ್ಕೊಂಡಿದ್ದೀವಿ ಅನ್ನೋದು ಏನು ಪ್ರಯೋಜನ ಇಲ್ಲ. ತುಂಬಾ ಕ್ರೈಸ್ತರಿದ್ದಾರೆ, 20 ವರ್ಷ 30 ವರ್ಷ ಹುಟ್ಟಿದಿಂದಲೇ ಕ್ರೈಸ್ತರು. ನಾನು ಕ್ರೈಸ್ತನಪ್ಪ ಅಂತ ಹೇಳ್ತಾರೆ, ಏನು ಪ್ರಯೋಜನ ಇಲ್ಲ. ದೇವರ ದೃಷ್ಟಿಯಲ್ಲಿ ಆತನು ಝೀರೋ, ಲಾಸ್ಟ್ ಲೈನ್ ಅಲ್ಲಿ ಇರ್ತಾನ. ನೋ, ಅದು ವಿಷಯನೇ ಅಲ್ಲ. ಯಾವನು ಜ್ಞಾನಿ ಅಂತ ಹೇಳ್ಕೊಳ್ತಾನ, ದೇವರ ದೃಷ್ಟಿಯಲ್ಲಿ ಆತನೇ ಚಿಕ್ಕವನು. ಯೇಸು ಏನ್ ಹೇಳಿದ್ದಾರೆ ಹೇಳಿ? ಶಿಶುಗಳಿಗೆ ನಾನು ದೇವರ ರಾಜ್ಯದ ಮಿಸ್ಟ್ರಿ, ಸೀಕ್ರೆಟ್ ಅಂದ್ರೆ ಏನು? ರಹಸ್ಯಗಳನ್ನು ತಿಳಿಸಿಕೊಟ್ಟೇನು ಅಂತ. ದೇವರ ರಾಜ್ಯದ ರಹಸ್ಯಗಳು ಯಾರಿಗೆ ತಿಳಿತದೆ ಗೊತ್ತುಂಟ? ಸಾಧಾರಣ ವ್ಯಕ್ತಿಗಳಿಗೆ, ಶಿಶುಗಳ ತರ ಆಗ್ತೀವಿ ನೋಡಿ ದೇವರ ಮುಂದೆ, ಅವರಿಗೆ ತಿಳಿಸ್ಕೊಡ್ತಾರೆ. ಮತ್ತೆ ಜ್ಞಾನಿ ಅಂತ ಹೇಳಿ ಬೈಬಲ್ ಗೊತ್ತಿದ್ದು ದೊಡ್ಡ ಹೆಸರುವಾಸಿಗಳಾಗಿ ಏನು ಪ್ರಯೋಜನ ಇಲ್ಲ. ಇವತ್ತು ಅದೇ ರೀತಿ ತುಂಬಾ ಜನ ಇದ್ದಾರೆ ಕ್ರೈಸ್ತರು, ತುಂಬಾ ಜ್ಞಾನ ಇದೆ, ತುಂಬಾ ಫೇಮಸ್, ತುಂಬಾ ಜನ ಅವ್ರ ಹತ್ರ ಹೋಗ್ತಾರೆ, ಮತ್ತೆ ಅನೇಕ ಜನರು ಅವ್ರ ಹಿಂದೆ ಹೋಗ್ತಾನೆ ಇರ್ತಾರೆ. ಅಲ್ಲಿ ನೋಡುವಾಗ ತುಂಬಾ ಸಂತೋಷ ಆಗ್ತದೆ. ಜನಗಳು ಕೂಡಿ ಬರ್ತದೆ, ಒಳ್ಳೊಳ್ಳೆಯ ಏನು ಸಿಹಿಯಾದ ಮಾತುಗಳು, ಸ್ವಲ್ಪ ಎನ್ಕರೇಜ್ ಆದಂತ ಮಾತುಗಳು ಆಡಿದ ಕೂಡಲೇ ಎಲ್ಲವೂ ಸರಿ ಹೋಯ್ತು. ಅಲ್ಲ, ಎಲ್ಲಿ ತನಕ ಯೇಸುವಿನ ಜೊತೆ ಈ ಸಮರಿಯ ಸ್ತ್ರೀ ಯಾವ ರೀತಿಯಾಗಿ ಒಂದು ಪ್ರೈವೇಟ್, ಒಂದು ಪರ್ಸನಲ್ ಅನುಭವವನ್ನು ಮಾಡಿಕೊಂಡಳೋ, ಆ ರೀತಿಯಾದ ಅನುಭವ ಯಾವ ವಿಶ್ವಾಸಿಯ ಜೀವಿತದಲ್ಲಿ ಆಗುವುದಿಲ್ಲವೋ ಅಲ್ಲಿ ತನಕ ಆ ವಿಶ್ವಾಸಿಯ ಜೀವಿತ ಅಷ್ಟಕ್ಕೆ ಅಷ್ಟೆ. ಆದ್ರೆ ಈ ಸ್ತ್ರೀ ಕಂಡುಕೊಳ್ತಾ ಇರುವುದು ಇಲ್ಲಿ ಅತಿ ಶ್ರೇಷ್ಠವಾದದ್ದು. ಇಡೀ ಸಮರ್ಯ ಪಟ್ಟಣದಲ್ಲಿ ಅನೇಕರಿಗೆ ಸಿಗದೇ ಇರುವಂತ ಆ ಒಂದು ವರತೆ, ಆ ಒಂದು ಆಶೀರ್ವಾದ, ಆ ಒಂದು ಅದ್ಭುತ ಅನುಭವ ಈ ಒಂದು ಸ್ತ್ರೀಗೆ ಸಿಗ್ತಾ ಇದೆ. ಅದು ಆ ಸ್ತ್ರೀ ಏನು ದೊಡ್ಡ ಹೆಸರುವಾಸಿ ಏನಲ್ಲ ಆ ಪಟ್ಟಣದಲ್ಲಿ, ಎಲ್ಲರ ದೃಷ್ಟಿಯಲ್ಲಿ ಕೆಳಮಟ್ಟದಲ್ಲಿದ್ದಂತ ಸ್ತ್ರೀ. ಅದು ಎಲ್ಲರೂ ನೀಚವಾಗಿ ನೋಡುವಂತ ಸ್ತ್ರೀ ಆಗಿದ್ದಾಳೆ ಅವಳು ಇಡೀ ಊರಿಗೆ. ಹೌದಲ್ವಾ? ನಮಗೆ ಗೊತ್ತಿದೆ, ಮುಂದಿನ ವಾಕ್ಯದಲ್ಲಿ ಬರ್ತಿದೆ. 16ನೇ ವಾಕ್ಯ, ಏಸವಳಿಗೆ ಹೇಳ್ತಾಳೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಆಯ್ತಾ? ಅವಾಗ ಯೇಸು ಹೇಳ್ತಾರೆ, ನಿನಗೆ ಗಂಡನಿಲ್ಲ ಅಂದಳು. ಸಾರಿ, ಆಕೆ ಹೆಂಗಸು ಯೇಸುಗೆ ಹೇಳ್ತಾ ಇದ್ದಾಳೆ, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಯೇಸು ಇದ್ದ ವಿಷಯವನ್ನು ಹಾಗೆ ಹೇಳಿದ್ರು. ಆ ಹೆಂಗಸು ಆತನಿಗೆ ಅಯ್ಯಾ ನೋಡಿ. ಇವಾಗ ಆತನ ಕಣ್ಣುಗಳು ತೆರೆಯಲ್ಪಡ್ತು, ಆತಳ ಮನಸ್ಸು ಬದಲಾಯಿತು, ಆತಳ ಹೃದಯ ಇದು ತಗ್ಗಿಸಿಕೊಳ್ತು. ಇವಾಗ ಅವಳಿಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ನೀರು ಏನಂತ ಇವಾಗ ಅರ್ಥ ಆಗ್ತಿದೆ. ಅಯ್ಯಾ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ಇವಾಗ ಮಾತನಾಡುತ್ತಿರುವಂತ ವ್ಯಕ್ತಿ ಒಂದು ಮನುಷ್ಯನಲ್ಲ, ಈತನು ದೇವರಿಗೆ ಸಂಬಂಧಪಟ್ಟವನು ಅಂತ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ? ಯೇಸು ಅವಳ ಗುಟ್ಟನ್ನು ಹೇಳಿದಾಗ. ನೋಡಿ, ನಮ್ಮ ಜೀವನದಲ್ಲಿ ಯೇಸು ನಮ್ಮ ವೈಯಕ್ತಿಕ ಜೀವನದಲ್ಲಿ ಸೀಕ್ರೆಟ್ ಲೈಫ್ ಅಲ್ಲಿರುವ ವಿಷಯಗಳನ್ನು ತೋರಿಸ್ಕೊಡುವಾಗ ನಾವು ಆತನಿಗೆ ಒಪ್ಪಿಸ್ಕೊಡ್ಬೇಕು. ನಮ್ಮನ್ನೇ ನಾವು ದೇವರ ಮುಂದೆ ಓಪನ್ ಆಗಿರ್ಬೇಕು. ಯಾವಾಗ ಕೆಲವೊಮ್ಮೆ ವೀಕ್ನೆಸ್ ಇದ್ರು ಸಹ, ಬಲಹೀನತೆ ಇದ್ರು ಸಹ ಓಪನ್ ಆಗಿ, ಹೌದು ಸ್ವಾಮಿ, ಐ ಅಗ್ರಿ, ಅಡ್ಮಿಟ್ ಮಾಡ್ಬೇಕು. ನಮ್ಮನ್ನು ಒಪ್ಪಿಸ್ಕೊಡ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ತೋರಿಸುವಾಗ, ಎಸ್, ಐ ಆಮ್ ರಾಂಗ್, ಐ ವಾಸ್ ರಾಂಗ್, ನಾನು ತಪ್ಪಿಗಸ್ತನಾಗಿದ್ದೇನೆ, ಆಗಿದ್ದೇನು, ಎರಡು ಸಹ ಒಪ್ಕೊಳ್ಬೇಕು. ಆವಾಗ ದೇವರ ಕೃಪೆ ನಮ್ಮ ಜೀವನದಲ್ಲಿ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಫಾಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮನ್ನೇ ನಾವು ಶ್ರೇಷ್ಠರು, ಪರಿಶುದ್ಧರು ಅಂತ ಎಣಿಸ್ಕೊಳ್ಬಾರ್ದು. ಆತನ ಮುಂದೆ ತಗ್ಗಿಸ್ಕೊಳ್ಳುವಾಗ ಆತನ ಕೃಪೆ ನಮಗೆ ಸಿಕ್ಕಿ ನಮ್ಮನ್ನು ಬದಲಾಯಿಸ್ತದೆ. ಆತಳು ಒಪ್ಕೊಳ್ತಾಳೆ, ಅಯ್ಯಾ ನೀನು ಪ್ರವಾದಿ, ನನ್ನ ಬಗ್ಗೆ ಎಲ್ಲ ನಿನ್ಗೆ ಗೊತ್ತಿದೆ, ನಾನ್ ತಿಳ್ಕೊಂಡಿದ್ದೆ ನಿನಗೇನು ಗೊತ್ತಿಲ್ಲ, ನೀನ್ ಸುಮ್ನೆ ಒಬ್ಬ ಮನುಷ್ಯ ಮಾತಾಡ್ತಾ ಇದೀಯ ಅಂತ. ಸುಮ್ನೆ ಏನೋ ಗಾಳಿಯಲ್ಲಿ ಮಾತಾಡ್ತಿದ್ಯಾ ಅಂತ ತಿಳ್ಕೊಂಡಿದ್ದಳು ಅವಳು. ಆದ್ರೆ ಆತಳಿಗೆ ಗೊತ್ತಿಲ್ಲ, ಆತಳ ಜೀವಿತದ ಸಂಪೂರ್ಣ ಬದಲಾಗುವ ದಿನ ಅವತ್ತಾಗಿತ್ತು, ಆ ಮಧ್ಯಾಹ್ನದ ವೇಳೆ.
ನಮಗೂ ಆ ಸಮಯ ಕಾದಿದೆ ಪ್ರಿಯರೇ. ನಾವು ಒಪ್ಪಿಸ್ಕೊಡ್ಬೇಕು ದೇವರಿಗೆ, ಹತ್ತಿರದಲ್ಲಿ ಹೋಗ್ಬೇಕು, ಯೇಸುವನ್ನು ಆತ್ಮಿಕವಾಗಿ ಕಾಣಬೇಕು, ಆತನ ಮಾತುಗಳನ್ನು. ಆಮೆನ್. ಮುಂದೆ ಹೇಳ್ತಾರೆ, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡ್ತಿದ್ದರು, ಆದ್ರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ ಹೇಳ್ತಾಳೆ, ಹೌದಮ್ಮ, ನಾನು ಹೇಳೋ ಮಾತನ್ನು ನಂಬು. ಒಂದು ಕಾಲ ಬರ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆ ಕಾಲ ಬಂದಾಗ ನೀವು ಯೆರೂಸಲೇಮಿಗೋ ಅಥವಾ ಈ ಜಾಗಕ್ಕೋ ಆ ಜಾಗಕ್ಕೋ, ನೋಡಿ ಕೆಲವು ಧರ್ಮದವರಿದ್ದಾರೆ, ಎಷ್ಟು ಎಂತ ತೀರ್ಥ ಎಂತ ಹೋಲಿ ಪ್ಲೇಸಸ್, ಪರಿಶುದ್ಧ ಸ್ಥಳಕ್ಕೆಲ್ಲ ಹೋಗ್ತಾರಲ್ವಾ. ಯೆರೂಸಲೇಮ್ಗಿಂತ ದೊಡ್ಡ ಸ್ಥಳ ಇದೆಯಾ ಇಡೀ ಲೋಕದಲ್ಲಿ? ಇಲ್ಲ. ಯೇಸು ಏನ್ ಹೇಳಿದ್ರು, ಇನ್ನು ಮೇಲೆ ಯೆರೂಸಲೇಮಿಗೆ ಹೋಗ್ಬೇಕಾಗಿಲ್ಲ. ಅದು ದೇವರ ಆರಾಧನೆ ಮಾಡುವ, ಪ್ರಾರ್ಥನೆ ಮಾಡುವ ಅತಿ ದೊಡ್ಡ ಮತ್ತು ದೇವರ ದೃಷ್ಟಿಯಲ್ಲಿ ಮುಖ್ಯ ಸ್ಥಾನವಾಗಿತ್ತು. ಇಡೀ ಲೋಕವೇ ಅರಿತಿತ್ತು ಆ ಕಾಲದಲ್ಲಿ. ಹೌದಾ? ಇವತ್ತು ಸಹ ಇರಾನ್, ಇಸ್ರಾಯಲ್, ಅಮೆರಿಕ ಯುದ್ಧ ನಡೀತಿದ್ರೆ ಅದಕ್ಕೆ ಮುಖ್ಯ ಕಾರಣ ಯೆರೂಸಲೇಮ್. ಇರಾನಿಗೆ ಬೇಕಿರುವುದು ಯೆರೂಸಲೇಮ್. ಇವತ್ತು ಸಹ ಅದಕ್ಕೆ ಪ್ರೂಫ್ ಇದೆ. ಅದು ಅವರ ದೇವರ ಸ್ಥಳ ಅಂತ ತಿಳ್ಕೊಳ್ತಾರೆ. ಅದೇನೇ ಇರ್ಲಿ, ಮುಖ್ಯ ಕಾರಣ ದೇವರನ್ನು ಆರಾಧಿಸುವ ಸ್ಥಳ ಯೆರೂಸಲೇಮ್ ಇತ್ತು. ಆದ್ರೆ ಯೇಸು ಅದನ್ನು ಬದಲಾಯಿಸ್ಬಿಟ್ರು. ಇನ್ನು ನೀವು ಅಲ್ಲಿ ಹೋಗ್ಬೇಕಾಗಿಲ್ಲ, ಯಾರ ಹತ್ರ ಹೋಗ್ಬೇಕಾಗಿಲ್ಲ. ಹೌದು, ಹೀಗೆ ನೀವು ನಂಬಿದ್ರಿ, ಕರೆಕ್ಟ್. ಏನು ಬರಬೇಕಾದ ರಕ್ಷಣೆ ಯಹೂದಿಗಳಿಂದ, ಇಸ್ರಾಯೇಲ್ ಒಳಗಿಂದನೇ ಬರ್ತದೆ ಅಂತ ನೀವು ನಂಬಿದ್ದು ಸತ್ಯ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾವು ಸತ್ಯವನ್ನು ಅರಿದುಕೊಂಡು ಆರಾಧಿಸ್ತಾ ಇದ್ದೇವೆ ಅಂತ ಯೇಸು ಹೇಳ್ತಾ ಇದ್ದಾರೆ. ಮತ್ತೆ ಆ ಸ್ತ್ರೀ ಹೇಳ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ಲದೆ ಇರುವುದನ್ನು ನೀವು ಆರಾಧಿಸ್ತಾ ಇದ್ದೀರಿ. ಇವತ್ತು ಅನೇಕ ಕ್ರೈಸ್ತರಾಗಿದ್ದು ಏನು ಗೊತ್ತಿಲ್ಲದೆ ಹಾಗೆ ಆರಾಧಿಸ್ತಾ ಇದ್ದಾರೆ. ಸುಮ್ಮನೆ ಆರಾಧಿಸ್ತಾ ಇದ್ದಾರೆ. ಸಭೆಗೆ ಹೋಗ್ತಾರೆ, ಆರಾಧಿಸ್ತಾರೆ. ಆ ಕಡೆ ಕರೆದ್ರೆ ಆ ಕಡೆಗೆ ಹೋಗ್ತಾರೆ, ಅಲ್ಲಿಯೂ ಆರಾಧಿಸ್ತಾರೆ. ಇಲ್ಲಿ ಮೀಟಿಂಗ್ ಕರೆದ್ರೆ ಇಲ್ಲಿ ಮೀಟಿಂಗ್, ಅಲ್ಲಿ ಮೀಟಿಂಗ್ ಹೋದ್ರೆ ಅಲ್ಲಿ ಮೀಟಿಂಗ್, ಎಲ್ಲಾ ಕಡೆ ಓಡ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಏನು ಗೊತ್ತಿಲ್ಲ. ಯೇಸುವಿನ ಹೆಸರಿದ್ದಲ್ಲಿ ಎಲ್ಲ ಹೋಗ್ತಾರೆ. ಯೇಸುವಿನ ಹೆಸರಿನಲ್ಲಿ ಆರಾಧನೆ ಆದದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಆಮೇನ್ ಸಹ ಹೇಳ್ತಾರೆ, ಅದರಲ್ಲಿ ಭಾಗವನ್ನು ಸಹ ವಹಿಸ್ತಾರೆ. ನೋ, ಹಾಗೆ ಅಲ್ಲ. ಯೇಸು ಹೇಳ್ತಾರೆ, ಇನ್ಮೇಲೆ ಆರಾಧನೆ ಮಾಡ್ಲಿಕ್ಕೆ ಯೆರೂಸಲೇಮಿಗೆ ಹೋಗುವ ಅವಶ್ಯಕತೆ ಇಲ್ಲ, ಅಲ್ಲಿ ಇಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲಿ ನಿಮಗೆ ಯೇಸು ಇಟ್ಟಿದ್ದಾರೋ, ಯಾವ ಸ್ಥಳ, ಯಾವ ಏರಿಯಾ, ಯಾವ ಒಂದು ಗುಂಪು ಕಟ್ಟಿ ನಿಮಗೆ ಇಟ್ಟಿದ್ದಾರೋ ಅದೇ ನಿಮ್ಮ ಮನೆ. ಇನ್ನು ಯೆರೂಸಲೇಮಿಗೆ ಹೋಗ್ಬೇಕಾಗಿಲ್ಲ, ಇನ್ನು ಆ ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗಿಲ್ಲ. ಹೌದಾ? ಅನೇಕ ಕ್ರೈಸ್ತರು ಓಡ್ತಾರೆ ಅಲ್ಲಿ ಇಲ್ಲಿ. ಬೇಡ ಬಿಡಿ, ಹೆಸರು ಹೇಳೋದು ತಪ್ಪಾಗುತ್ತೆ. 23ರಲ್ಲಿ ಹೇಳ್ತಾರೆ, ಅದಿರಲಿ ಸತ್ಯ ಭಾವದಿಂದ. ನೋಡಿ, ಆರಾಧನೆ ಮಾಡೋದು ಹೇಗೆ. ಯಾರು ಬೇಕಂತಿಲ್ಲ ಅದಕ್ಕೆ. ನಿಜವಾಗಿ ಹೇಳಿದ್ರೆ ಸರಿ, 2-3 ಎಲ್ಲಿ ಸೇರ್ತಾರೋ ಅಲ್ಲಿ ನಾನು ಇದ್ದೇನೆ ಅಂತ ಹೇಳಿದ್ದಕ್ಕೆ ನಾವೊಂದು ಗುಂಪಾಗಿ, ಒಂದು ಹಿಂಡಾಗಿ, ಕುರಿ ಹಿಂಡುಗಳಾಗಿ, ಹಿಂಡಾಗಿ ಯೇಸು ಕಟ್ಟಿದ್ದಾರೆ ಒಂದೊಂದು ಊರಲ್ಲಿ. ಹೌದಾ? ಸತ್ಯ ಭಾವದಿಂದ. ಸತ್ಯ ನಮ್ಮೊಳಗಿರ್ಬೇಕು, ನೀತಿ ನಮ್ಮೊಳಗಿರ್ಬೇಕು, ಆತ್ಮ ನಮ್ಮ ಒಳಗಿರ್ಬೇಕು, ದೇವರ ಆತ್ಮನ ಜೊತೆ ನಾವು ಒಂದಾಗಿರ್ಬೇಕು, ದೇವರ ಸತ್ಯ ವಾಕ್ಯವನ್ನು ಅನುಸರಿಸುವವರಾಗಿರ್ಬೇಕು ಮತ್ತು ದೇವರ ಆತ್ಮನ ಜೊತೆ ಒಂದಾಗಿರ್ಬೇಕು. ಈ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯನ್ನು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರ್ಬೇಕೆಂದು ಅಪೇಕ್ಷಿಸ್ತಾರೆ. ಎಷ್ಟು ಜನ ಸಿಗ್ತಾರೆ ಇವತ್ತು ವಾಕ್ಯವನ್ನು ಅನುಸರಿಸಿ ದೇವರನ್ನು ಆರಾಧಿಸುವವರು, ದೇವರ ಆತ್ಮನಿಗೆ ಒಳಗಾಗಿ ಆತ್ಮನ ಹೇಳುವ ತರ ಪ್ರೇರಣೆಗೊಂಡು ಆರಾಧಿಸುವವರು? ಆ ಕಾಲ ಬರ್ತದೆ ಅಂತ ಯೇಸು ಹೇಳಿದೆ. ಅದೇ 2000 ವರ್ಷದಿಂದ ನಡೀತಾ ಇದೆ. ಎಲ್ಲಿಗೆ ಹೋಗ್ಬೇಕಾಗಿಲ್ಲ. ದೇವರು ಆತ್ಮ ಸ್ವರೂಪನು, ಎಲ್ಲ ಕಡೆ ಇರುವವನು ಆತನು, ನಮ್ಮೊಳಗೆ ವಾಸಿಸುವ ಆತನು. ನಾವೇ ದೇವರ ಆಲಯ. ಮತ್ತು ದೇವರನ್ನು ಹುಡ್ಕೊಂಡು ಎಲ್ಲಿ ಹೋಗ್ಬೇಕಾಗಿಲ್ಲ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ಬೇಕು ಅಂದನು. ಇದು ಆರಾಧನೆ ಕ್ರಮ. ನಮ್ಮ ಒಳಗಿನ ಶುದ್ಧಿ, ಒಳಗಿರುವಂತ ನೀತಿಯೇ ದೇವರನ್ನು ಸಂತೋಷಪಡಿಸ್ತದೆ.
ಆಕೆ ಅರ್ಥ ಮಾಡಿಕೊಂಡ್ಲ ಅದನ್ನು. ಆಕೆಗೆ ಅರ್ಥ ಆಯ್ತು, ಮುಂದೆ ನೋಡ್ಬೋದು. ಅವಳು ಹೇಳ್ತಾಳೆ, ಮೆಸ್ಸಿಯನು ಬಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಎಲ್ಲೋ ಕೇಳಿದ್ಲು ಅವಳು, ಈ ವಿಷಯ ಅವಳಿಗೆ ತಿಳಿದಿತ್ತು. ಮೆಸ್ಸಿಯನು ಬರ್ತಾನೆ, ಮೆಸ್ಸಿಯನು ಅಂತ ಹೇಳಿದ್ರೆ ರಕ್ಷಕನು ಬರ್ತಾನೆ ಕಾಪಾಡ್ಲಿಕ್ಕೆ ಅಂತ ನಾನು ಕೇಳಿದ್ದೇನು, ನನಗೆ ತಿಳಿದಿದೆ ಅದು, ನಾನು ಬಲ್ಲೆನು ಅದ್ರ ಬಗ್ಗೆ. ಆತನು ಬಂದ ಮೇಲೆ ನಮಗೆಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಹೇಳ್ತಾ ಇದ್ದಾರೆ, ಅಮ್ಮ ನೀನ್ ಯಾರ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ನಿನ್ನ ಸಂಗಡ ಮಾತಾಡ್ತಿದ್ದೀನಿ ನೋಡು, ಅದು ನಾನೇ ಅಂದರು. ಕೆಲವೊಮ್ಮೆ ನಮ್ಮ ಕಣ್ಣ ಎದುರಲ್ಲೇ ಇರ್ತದೆ ವಿಷಯಗಳು, ನಮ್ಮ ಅದ್ಭುತ, ನಮ್ಮ ಉತ್ತರ ನಮ್ಮ ಮುಂದೆ ಇರ್ತದೆ, ನಮ್ಮ ಹತ್ತಿರದಲ್ಲೇ ಇರ್ತದೆ. ನಮ್ಮ ಪ್ರಶ್ನೆಗೆ ಉತ್ತರ, ನಮ್ಮ ಪ್ರಾರ್ಥನೆಗೆ ಉತ್ತರ. ಏನಪ್ಪಾ ಅಂತ ಹೇಳಿದ್ರೆ ಸತ್ಯ ಅರ್ಥಕೊಳ್ಬೇಕು ಅಷ್ಟೇ. ಸತ್ಯ ನಮ್ಮ ಕೈಯಲ್ಲೇ ಇದೆ, ಆ ವಾಕ್ಯದಲ್ಲೇ ಇದೆ. ಆ ಸತ್ಯ ತಿಳಿದು ಬಿಟ್ರೆ ಉಂಟಲ್ಲ, ಆ ಉತ್ತರ ನಮಗೆ ಕಾಣಿಸ್ಬಿಡ್ತದೆ, ತೋರಿಸ್ಬಿಡ್ತಾರೆ ಕರ್ತನು, ತೋರಿಸ್ಬಿಡ್ತಾರೆ. ಅವಳಿಗೆ ಅರ್ಥ ಆಯ್ತು, ಅವಳಿಗೆ ಬೇಕಾಗಿರೋದು ಕಣ್ಣೆದುರಲ್ಲೇ ಇದ್ದಾನೆ. ಇಷ್ಟೊತ್ತಾಯ್ತು ಅವಳಿಗೆ ಕಾಣಿಸ್ಲೇ ಇಲ್ಲ ಆಗಿತ್ತು. ಆತಳನ್ನು ಕಾಪಾಡ್ಲಿಕ್ಕೆ ಒಬ್ಬನಿಂದ ಮಾತ್ರ ಸಾಧ್ಯವಾಗಿತ್ತು. ಯಾಕೆ? 5 ಗಂಡ ಆಯ್ತು, 6ನೇವನು ಸಹ ಅವಳ ಗಂಡ ಅಲ್ಲ ಅಂತ. ಅಂದ್ರೆ 6 ವ್ಯಕ್ತಿಗಳ ಜೊತೆ, ಗಂಡಸರ ಜೊತೆ ಜೀವನವನ್ನು ಸಾಗಿಸಿದಂತ ಒಂದು ಹೆಂಗಸಳ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಹೇಗಿರ್ಬೋದು ಮಾನಸಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ದಣಿದು ತನ್ನ ಜೀವಿತ ಹಾಳಾಗಿ ಯಾವುದೇ ನಿರೀಕ್ಷೆ ಇಲ್ಲದಂತ ಆ ಸ್ತ್ರೀಯ ಬದುಕು ನಾವು ಊಹಿಸ್ಕೊಳ್ಬಹುದು, ಅರ್ಥ ಮಾಡ್ಕೊಳ್ಬಹುದು ನಾವು ಒಂದು ಮಟ್ಟಿಗೆ. ಆದ್ರೆ ಆತಳ ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ಲ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಆಶೀರ್ವಾದ ಬರುತ್ತೆ. ಅನೇಕರಿಗೆ, ಲಕ್ಷಾಂತರ ಜನರಿಗೆ ಸಿಕ್ಕದ ಆಶೀರ್ವಾದ ಅವಳಿಗೆ ಸಿಕ್ತು. ಅವಳಿಗೆ ಕಾಣಿಸ್ಲಿಲ್ಲ, ಆದ್ರೆ ಯೇಸು ತೋರಿಸ್ಕೊಟ್ರು. ಹಗೂರವಾಗಿ ಆತಳ ಕಣ್ಣನ್ನು ತೆರೆದ, ಸತ್ಯವನ್ನು ತೋರಿಸ್ಕೊಟ್ರು. ನಿಜವಾದ ದೇವರು ಯಾರು? ನಿಜವಾದ ದೇವರಿಗೆ ಬೇಕಾಗಿರೋದು ನಿಮ್ಮ ಪರಿಸ್ಥಿತಿ ಅಲ್ಲ, ನೀವೆಷ್ಟು ಕೆಟ್ಟವರು ಒಳ್ಳೆಯವರು ಅಲ್ಲ. ನಿಮ್ಮ ಒಳಗಡೆ ಯೇಸುವಿಗೋಸ್ಕರ ಸತ್ಯ ಮತ್ತು ಆತ್ಮದಿಂದ ಆರಾಧನೆ ಮಾಡುವ ಮನಸ್ಸಿದೆಯಾ? ಅದೇ ಮಾತ್ರ ಬೇಕಾಗಿರೋದು, ಬೇರೆ ಏನು ಬೇಡ. ಬೇರೆ ನೋಡಿ, ಇವತ್ತು ಕ್ರಿಶ್ಚಿಯಾನಿಟಿ ಸತ್ಯವನ್ನು ಮುಚ್ಚುತ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕ್ರಿಶ್ಚಿಯಾನಿಟಿ, ಕ್ರೈಸ್ತತ್ವ ಎನ್ನುವುದು ಕ್ರೈಸ್ತತ್ವವನ್ನು ಮುಚ್ಚುತ್ತಾ ಇದೆ, ಸತ್ಯವನ್ನು ಅಡಗಿಸ್ತಾ ಇದೆ. ಆದ್ರೆ ಸತ್ಯ ಇಲ್ಲಿದೆ ನೋಡಿ, ಯೇಸು ಮಾತ್ರ ಸತ್ಯ. ಯೇಸು ಹೇಳಿರುವ ಮಾತು ಮಾತ್ರ ಸತ್ಯ. ಬೈಬಲ್ ಅಲ್ಲಿ ಅನೇಕ ವಿಷಯಗಳಿದ್ದಾವೆ, ಎಲ್ಲವೂ ಸತ್ಯ ಅಲ್ಲ. ಅದೆಲ್ಲ ಚರಿತ್ರೆ, ಸಂಗತಿಗಳು ಮತ್ತು ಸಂದರ್ಭಗಳು ಅಷ್ಟೇ. ಆದ್ರೆ ಇಡೀ ಬೈಬಲ್ ಅಲ್ಲಿ ಪರಲೋಕಕ್ಕೆ ಹೋಗುವ ಮಾರ್ಗ, ನಮ್ಮ ಜೀವಿತ ಬದಲಾಗುವ ಮಾರ್ಗ, ನಮ್ಮ ಜೀವಿತ ಸ್ವತಂತ್ರವಾಗುವಂತ ಉತ್ತರಗಳು, ಅದು ಕೇವಲ ಯೇಸು ಹೇಳಿದ ಮಾತಿನಲ್ಲಿ ಮಾತ್ರ ಅಡಕವಾಗಿದೆ. ಅದಕ್ಕೆ ಯೇಸು ಹೇಳಿದ್ದು, ನನ್ನ ಮಾತುಗಳನ್ನು ಅರಿತುಕೊಂಡು ಅದರಂತೆ ನಡೆಯುವನೇ ಸತ್ಯವನ್ನು ತಿಳ್ಕೊಳ್ತಾನೆ ಮತ್ತು ಆ ಸತ್ಯವು ಅವನನ್ನು ಬಿಡುಗಡೆಗೊಳಿಸ್ತದೆ. ಅವನು ಅವಾಗ ಸ್ವತಂತ್ರನಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ಇಂಥ ಒಂದು ಸ್ತ್ರೀಯನ್ನು ಹುಡುಕಿಕೊಂಡು ಆತಳಿಗೆ ಏನೋ ತೋರಿಸ್ಕೊಟ್ರೆ ಯೇಸು. ಅದೇ ಯೇಸು ತೋರಿಸಿಕೊಡುವ ದೇವರು, ಕಾಣಿಸುವ ದೇವರು, ಎಲ್ರೋಹಿ, ದ ಗಾಡ್ ಹೂ ಸೀಸ್ ಅಸ್, ನಮ್ಮನ್ನು ನೋಡುವ ದೇವರು. ಯಾರಿಗೂ ನಾವು ಈ ಲೋಕದಲ್ಲಿ ಕಾಣಿಸದೇ ಇರಬಹುದು, ಆದ್ರೆ ನಮಗೋಸ್ಕರ ನಮ್ಮನ್ನು ಹುಡುಕಿಕೊಂಡು ನಮ್ಮನ್ನು ಕಾಣ್ತಾ ಇರುವಂತ ಒಂದು ದೇವರು ನಮಗೋಸ್ಕರ ಯಾವಾಗ್ಲೂ ಇದ್ದಾರೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಇದ್ದಲ್ಲಿ ಯೇಸುವನ್ನು ಹತ್ತಿರದಿಂದ ಅನುಭವಿಸೋಣ, ಎಲ್ಲವನ್ನು ಬಿಟ್ಕೊಡೋಣ. ನಮಗೇನು ಬೇಡ, ನಮ್ಗೆ ಯೇಸು ಮಾತ್ರ ಬೇಕು. ಯೇಸು ಹೇಳಿದ ಮಾತುಗಳು ಮಾತ್ರ ನಮಗೆ ಬೇಕು. ಯೇಸು ಹೇಳಿದ ಮಾತು ಬಿಟ್ಟು ನಾವು ಎಲ್ಲಿಗೆ ಹೋಗೋದು ಬೇಡ. ಆ ಯೇಸು ಹೇಳಿದ ಮಾತು ತುಂಬಾ ಕಠಿಣವಾಗಿಲ್ಲ, ಅದು ತುಂಬಾ ಈಸಿ ಆಗಿದೆ. ನನ್ನ ನಗವು ಹಗೂರವಾದದ್ದು ಅಂತ ಹೇಳಿದ್ದಾರೆ.
ಯೇಸುವನ್ನು ಹಿಂಬಾಲಿಸುವುದು ಕಷ್ಟವಿಲ್ಲ. ಯಾವಾಗ ಕಷ್ಟವಿಲ್ಲ? ಸತ್ಯವನ್ನು ತಿಳಿದ ಮೇಲೆ ಕಷ್ಟವಿಲ್ಲ. ಸ್ವತಂತ್ರವಾಗಿ ನಾವು ಹಿಂಬಾಲಿಸಬಹುದು. ಆದ್ರೆ ಸತ್ಯವನ್ನು ತಿಳಿಯದೇ ಇದ್ರೆ ಯೇಸುವನ್ನು ಹಿಂಬಾಲಿಸುವುದು ಭಾರವಾಗಿಬಿಡ್ತದೆ. ಅನೇಕ ಕ್ರೈಸ್ತರು ಇವತ್ತು ಭಾರವಾಗಿ ಕ್ರೈಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಸ್ವತಂತ್ರವಾಗಿ ಇಲ್ಲ. ಇನ್ನೂ ಭಾರ ಅವ್ರ ಮೇಲಿದೆ. ಸತ್ಯ ತಿಳ್ಕೊಂಡ್ರೆ ಸಿಗುವಂತ ಸ್ವಾತಂತ್ರ್ಯ ಲೋಕದಲ್ಲಿ ಎಲ್ಲೂ ಸಿಗಲ್ಲ. ಬಾಕಿ ಎಲ್ಲವೂ ಸ್ವಾತಂತ್ರ್ಯ ಅನ್ನೋದೆಲ್ಲ ಸುಳ್ಳು, ತಾತ್ಕಾಲಿಕ ಅಷ್ಟೇ, ತಾತ್ಕಾಲಿಕ. ಆದ್ರೆ ಯೇಸುವನ್ನು ನಿಜವಾಗಿಯೂ ಅವರ ಸತ್ಯದಿಂದ ಬಿಡುಗಡೆ ಹೊಂದಿ ಅದರಲ್ಲಿ ಸಿಗುವಂತ ಅನುಭವ ಉಂಟಲ್ಲ, ಅದು ಶಾಶ್ವತವಾದ ಅನುಭವ. ಎಷ್ಟೇ ಕಷ್ಟ, ದುಃಖ, ಮರಣ ಬಂದ್ರು ಆ ಅನುಭವ, ಆ ಸುಖ, ಆ ಸಂತೋಷ ಅದು ತೀರುವುದೇ ಇಲ್ಲ. ಅದು ಶಾಶ್ವತ. ಇಲ್ಲಿಯೂ ಇರ್ತದೆ, ಬರುವ ಲೋಕದಲ್ಲಿಯೂ ಇರ್ತದೆ. ಅದು ನಮಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ, ಆತನನ್ನು ಹಿಂಬಾಲಿಸುವಂತ ಪ್ರತಿಯೊಂದು ವ್ಯಕ್ತಿಗೋಸ್ಕರ ಇರ್ತದೆ. ಅದೇ ಸತ್ಯ. ಅದು ಕೇವಲ ಯೇಸು ಮಾತ್ರ ಕೊಡ್ಲಿಕ್ಕೆ ಆಗ್ತದೆ. ನೀರಡಿಕೆ ಆಗುವುದೇ ಇಲ್ಲ. ತೃಪ್ತಿಯಾಗಿರ್ತಾನೆ ಅಂತ, ದಾಹ ನೀಗಿ ಹೋಗ್ತದೆ. ಥ್ಯಾಂಕ್ ಯು ಜೀಸಸ್. ತಂದೆ ದೇವರೇ, ನೀನು ಕಳಿಸಿಕೊಟ್ಟಂತ ಆ ಜೀವದ ಬುಗ್ಗೆ ಆ ಯೇಸುಗೋಸ್ಕರ ಸ್ತೋತ್ರಪ್ಪ. ನಮ್ಮ ಮೆಸ್ಸಿಹನನ್ನು ನಾವು ಕಂಡುಕೊಳ್ಳಿಕ್ಕೆ ಕೊಟ್ಟಂತ ಭಾಗ್ಯ, ಆ ಅನೇಕ ಸಾವಿರಾರು ಲಕ್ಷಾಂತರ ಜನಗಳ ಮಧ್ಯದಿಂದ ಆ ಒಂದು ಸ್ತ್ರೀಯನ್ನು ಹುಡುಕಿಕೊಂಡು ಬಂದೆ ನೀನು ಸ್ವಾಮಿ. ಯಾವ ಸ್ಥಾನಮಾನ ಇಲ್ಲದಂತ, ಅತಿ ಕೀಳು ಸ್ಥಾನದಲ್ಲಿದ್ದಂತ ಆ ಸ್ತ್ರೀ ಆ ಊರಲ್ಲಿ ನೀನು ಅವಳಿಗೆ ಮೊದಲು ಆದ್ಯತೆ ಕೊಟ್ಟೆ ಸ್ವಾಮಿ. ಎಂತ ಹೃದಯ ನಿನ್ನದು. ನಮ್ಮೆಲ್ಲರ ಹೃದಯನ ಒಮ್ಮೆ ಮುಟ್ಟು ಕರ್ತನೆ, ಬದಲಾಯಿಸು ನಮ್ಮನ್ನು. ಇನ್ನಷ್ಟು ಶಕ್ತಿ ಕೊಡು ಸ್ವಾಮಿ, ಬರುವ ಶೋಧನೆಗಳನ್ನು ಎದುರಿಸಿ ನಿನಗೋಸ್ಕರ ನಿಲ್ಲಿಕ್ಕೆ. ಯಾವುದಕ್ಕೂ ನಾವು ಹಿಂಜರಿಯದಂತೆ ಕೊನೆಯವರೆಗೂ ನಿನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾಗುವ ಶಕ್ತಿ ನಮಗೂ ನಮ್ಮ ಕುಟುಂಬದವರೆಲ್ಲರಿಗೂ ಸಭೆಯ ಒಂದೊಂದು ಅಂಗಗಳಿಗೂ ಕೊಡಬೇಕೆಂದು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಆ ನಂಬಿಕೆಯಲ್ಲಿ ಸರ್ವವೂ ಅಡಗಿದೆ ಎಂದು ನಾವು ನಂಬ್ತೀವಿ ಸ್ವಾಮಿ. ನಮ್ಮ ನಿತ್ಯ ಜೀವ, ನಮ್ಮ ಈ ಭೂಲೋಕದ ಜೀವ, ಭೂಲೋಕದ ಎಲ್ಲ ಅವಶ್ಯಕತೆಗಳು, ನಮ್ಮ ಜೀವಿತದ ಸಮಾಧಾನ, ಆರೋಗ್ಯ ಎಲ್ಲವೂ ಅದರೊಳಗೆ ಅಡಗಿದೆ ಎಂದು ನಾವು ನಂಬ್ತೇವೆ ಸ್ವಾಮಿ. ಅದಕ್ಕೆ ನೀನು ಹೇಳಿದ್ದು, ನಾನು ಕೊಡುವಂಥದ್ದು ಜೀವಿತ, ಅದು ಸಮೃದ್ಧಿಯಾದ ಜೀವಿತ. ಅದರಲ್ಲಿ ಸಂಪೂರ್ಣತೆ ಇದೆ, ಯಾವುದಕ್ಕೆ ಕೊರತೆ ಇಲ್ಲ. ಸ್ತೋತ್ರದಲ್ಲಿ ಕೇಳಿರುವಂತ ಎಲ್ಲರ ಜೀವಿತದಲ್ಲಿ ಅದ್ಭುತ ಮಾಡಿಸು, ಬದಲಾಯಿಸು. ಈ ಒಂದು ಸಂದೇಶ ಎಲ್ಲರಿಗೂ ಒಂದು ಬದಲಾವಣೆಗೆ ಕಾರಣವಾಗಲಿ. ಅನೇಕರ ಹತ್ರ ನೀನು ಮಾತನಾಡಿದ್ಯಾ ಎಂದು ನಂಬುತ್ತೇನೆ ಕರ್ತನೆ. ನಿನ್ನ ನಾಮ ಒಂದೇ, ಮಹಿಮೆ ಒಂದಲ್ಲಿ. ಎಲ್ಲ ಗೌರವವು, ಸ್ತುತಿಯು, ಸ್ತೋತ್ರಗಳು, ಮಹಿಮೆಯು ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸೋರಾಗಿದ್ದೇವೆ. ಆಮೇನ್, ಆಮೇನ್, ಆಮೇನ್. Amen. 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 Amen.